ಆಚಮನವನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖರಾಗಿ ಕುಳಿತುಕೊಂಡು ಮಾಡಬೇಕು ಅಂತ ಎಲ್ಲ ಸ್ಮೃತಿ ಗ್ರಂಥಗಳು ತಿಳಿಸಿಕೊಡ್ತವೆ. ದಕ್ಷಿಣಕ್ಕೆ ಮುಖ ಮಾಡಿ ಆಚಮನ ಮಾಡಿದಾಗ ಮತ್ತೆ ಪುನರಾಚಮನದಿಂದ ಅವನು ಪರಿಶುದ್ಧನಾಗ್ತಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ದಕ್ಷಿಣಕ್ಕೆ ಕುಳಿತು ಮಾಡಿದ ಆಚಮನದಿಂದ ಅವನು ಪವಿತ್ರ ಅಲ್ಲ. ಮತ್ತೆ ಅವನು ಪೂರ್ವಕ್ಕೆ ಕುಳಿತುಕೊಂಡು ಮತ್ತೊಂದು ಬಾರಿ ಆಚಮನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಆಚಮನವನ್ನು ಮಾಡಿ ಶುದ್ಧಿಯನ್ನು ಸಂಪಾದನೆ ಮಾಡಿದ ಮೇಲೆ ನಾಮಧಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಪದವನ್ನು ನಾವು ಪ್ರಯೋಗ ಮಾಡ್ತೇವೆ, ಇದು ಹೆಚ್ಚು ಸೂಕ್ತ. ಪುಂಡ್ರಧಾರಣ ಅಂತ ಪ್ರಯೋಗ ಮಾಡ್ತಾರೆ, ಗೋಪೀಚಂದನ ಧಾರಣ ಅಂತ ಪ್ರಯೋಗ ಮಾಡ್ತಾರೆ. ಆದರೆ ಎಲ್ಲದಕ್ಕಿಂತಲೂ ಹೆಚ್ಚು ಸೂಕ್ತವಾದ ಪ್ರಯೋಗ ಅಂದರೆ ನಾಮಧಾರಣ ಅಂತ. ದೇವರ ನಾಮಗಳನ್ನೇ ನಾವು ನಮ್ಮ 12 ದೇಹದ ಅವಯವಗಳಲ್ಲಿ ಧಾರಣೆ ಮಾಡೋದು. ಅವರವರಿಗೆ ಅನುಗುಣವಾದಂತೆ ಶಾಸ್ತ್ರದಲ್ಲಿ ವಿಹಿತವಾದಂತೆ ಅಷ್ಟಷ್ಟು ಸ್ಥಳಗಳಲ್ಲಿ ಭಗವಂತನ ನಾಮವನ್ನು, ದೇವರ ಹೆಸರನ್ನೇ ಧಾರಣೆ ಮಾಡೋದು. ಅದಕ್ಕೆ ನಾಮಧಾರಣ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡಿದ್ದಾರೆ. ಪುಂಡ್ರಧಾರಣ ಅಂದರೆ ಬರಿಯ ಮೃತ್ತಿಕೆಯನ್ನು ಅರ್ಥಾತ್ ಗೋಪೀಚಂದನವನ್ನು ಮೈ ಮೇಲೆ ಹಚ್ಚಿಕೊಳ್ಳೋದು ಅಷ್ಟೇ, ಅದು ಪುಂಡ್ರಧಾರಣ. ದೇವರ ಸ್ಮರಣೆ ಇಲ್ಲದೆ, ದೇವರು ಲಲಾಟದಲ್ಲಿ ಇದ್ದಾನೆ ಅಂತನೋ ಚಿಂತನೆ ಇಲ್ಲದೆ ಬರೀ ಆ ಮೃತ್ತಿಕೆಯನ್ನು ಗೋಪೀಚಂದನ ಮಾತ್ರ ಧಾರಣೆ ಮಾಡಿದರೆ ಅದು ಪುಂಡಧಾರಣೆಯಾಗಿ ಹೋಯಿತು. ಅದು ಗೋಪೀಚಂದನ ಧಾರಣೆಯಾಗಿ ಹೋಯಿತು, ಅದು ಕೇವಲ ಮೃತ್ತಿಕಾ ಧಾರಣೆಯಾಗಿ ಹೋಯಿತು. ಆದರೆ ಅದು ನಾಮಧಾರಣ ಅಂತ ಆಗಬೇಕಾದರೆ ಕೇಶವಾಯ ನಮಃ, ಲಲಾಟದಲ್ಲಿ ಆ ಪುಂಡ್ರವನ್ನು ಧರಿಸುವಾಗ ಕೇಶವನನ್ನು ಸ್ಮರಣೆ ಮಾಡಿಕೊಂಡು ಧಾರಣೆ ಮಾಡಬೇಕು. ಎಲ್ಲರಿಗೆ ಪ್ರತ್ಯಕ್ಷವಾಗಿ ಕಾಣುವಂತೆ ಆ ಪುಂಡ್ರ ಇರ್ತದೆ, ಹಣೆಯಲ್ಲಿ ಧಾರಣೆ ಮಾಡುವ ಪುಂಡ್ರ. ಉಳಿದದ್ದೆಲ್ಲ ವಸ್ತ್ರ ಧಾರಣೆ ಮಾಡಿರ್ತೇವೆ, ಆದ್ದರಿಂದ ಯಾರಿಗೂ ಕಾಣಿಸೋದಿಲ್ಲ ಅವುಗಳೆಲ್ಲ. ಕೇಶವ, ಲಲಾಟದಲ್ಲಿ ಆ ಪರಮಾತ್ಮ ಎಲ್ಲರಿಗೂ ಕಾಣಿಸ್ಬೇಕು. ಪುಂಡ್ರವನ್ನು ನೋಡಿದರೆ ಕೇಶವನ ಸ್ಮರಣೆ ಆಗಬೇಕು. ಶ್ರೀಮದಾಚಾರ್ಯರ ಅತ್ಯದ್ಭುತವಾಗಿರತಕ್ಕಂತಹ, ಶ್ರೀಮದಾಚಾರ್ಯರು ಸ್ವಯಂ ಸಾಕ್ಷಾತ್ ವೇದವ್ಯಾಸ ದೇವರು ಈ ಮಾತುಗಳನ್ನು ನಮಗೆ ತಿಳಿಸಿದ್ದಾರೆ. ಅವರ ನಂತರ ಶ್ರೀಮದಾಚಾರ್ಯರು ಅನೇಕ ಋಷಿಗಳು ನಮಗೆ ಆ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅನ್ನೋದಕ್ಕಾಗಿ ಊರ್ಧ್ವ ಪುಂಡ್ರಂ ಲಲಾಟೇಚ ಮೃದಾ ಶುಭ್ರೇಣ ಧಾರಯೇತ ಕಸ್ತೂರ್ಯ ಕುಂಕುಮೇನಾಪಿ ಚಂದನೇನಾಥವಾ ಸದಾ ರಮ್ಯಂ ರುಜುತರಂ ಸೌಮ್ಯಂ ಊರ್ಧ್ವಪುಂಡ್ರಂ ತು ಧಾರಯೇತ್. ಸ್ಮೃತಿ ಮುಕ್ತಾವಲಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಕೃಷ್ಣಾಚಾರ್ಯರು ಅಂತ ಅವರು ಸ್ಮೃತಿ ಮುಕ್ತಾವಳಿ ಅಂತ ಅವರು ಧರ್ಮಶಾಸ್ತ್ರ ಪ್ರಬಂಧವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥದಲ್ಲಿ ಬೇರೆ ಬೇರೆ ಸ್ಮೃತಿಗಳ ಉದಾಹರಣೆಯನ್ನು ಮಾಡಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ತಿಳಿಸುವಾಗ ಊರ್ಧ್ವಪುಂಡ್ರ ಧಾರಣೆ ಹೇಗಿರಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಊರ್ಧ್ವಪುಂಡ್ರಂ ಲಲಾಟೇಚ, ಲಲಾಟದಲ್ಲಿ ಸ್ತ್ರೀಯರು ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು. ಹೇಗೆ, ಯಾವುದರಿಂದ ಅಂದರೆ ಶುಭ್ರೇಣ ಮೃದ, ಶುಭ್ರವಾದ ಮೃತ್ತಿಕೆಯಿಂದ. ಅದು ಯಾವುದು ಅಂದರೆ ಗೋಪೀಚಂದನ ಅಂತ ಅರ್ಥ. ಶುಭ್ರವಾದ ಮೃತ್ತಿಕೆ ಅದು ಗೋಪೀಚಂದನ, ಗೋಪೀಚಂದನದಿಂದ ಧಾರಣೆ ಮಾಡಬೇಕು. ಅದನ್ನು ಧಾರಣೆ ಮಾಡಿದ ಮೇಲೆ ಮುಂದೆ ಎಲ್ಲ ವಿಷಯಗಳು ಬರ್ತದೆ. ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ ಮೇಲೆ ಮಧ್ಯದಲ್ಲಿ ಛಿದ್ರ ಮಾಡಬೇಕು. ಅಚ್ಛಿದ್ರವಾದ ಪುಂಡ್ರ ಧಾರಣೆ ಅದು ನಿಷಿದ್ಧ ಅನ್ನೋದಕ್ಕಾಗಿ ಲಲಾಟದಲ್ಲಿ ಮಾತ್ರ ಛಿದ್ರವನ್ನು ಮಾಡಬೇಕು. ಉಳಿದ ಪುರುಷರು ಏನು ಉಳಿದ ಸ್ಥಳಗಳಲ್ಲಿ, ಉಳಿದ 11 ಸ್ಥಳಗಳಲ್ಲಿ ಧಾರಣೆ ಮಾಡ್ತಾರೆ, ಅಲ್ಲಿ ಮಾತ್ರ ಛೇದ ಇರಬಾರದು, ಛಿದ್ರ ಮಾಡಬಾರದು ಅಂತ ಅದೇ ಸ್ಮೃತಿ ಮುಕ್ತಾವಲಿ ಕೃಷ್ಣಾಚಾರ್ಯರು ಅನೇಕರ ಸಂಪ್ರದಾಯವನ್ನು ಉದಾಹರಣೆ ಮಾಡಿ ಹೇಳ್ತಾರೆ. ಇದೊಂದು ವಿಶಿಷ್ಟವಾದ ವಿಷಯ, ಅದನ್ನು ನಾವು ತಿಳಿಬೇಕು. ಆದರೆ ಸ್ಮೃತಿಗಳಲ್ಲಿ ಪುಂಡ್ರಧಾರಣೆ ಹೇಗೆ ಹೇಳಿದ್ದಾರೆ ಅಂತ ಅಂದರೆ ಛಿದ್ರವಾಗಿಯೇನೇ ಎಲ್ಲ ಪುಂಡ್ರಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿಯೇ ಪುಂಡ್ರಧಾರಣೆ ಮಾಡಲಿ, 12 ಪುಂಡ್ರಧಾರಣೆಯನ್ನು ಪುರುಷರು ಬ್ರಾಹ್ಮಣರು ಮಾಡ್ತಾರೆ. ಆ 12 ಪುಂಡ್ರಗಳನ್ನು ಸಚ್ಛಿದ್ರವಾಗಿಯೇ ಧಾರಣೆ ಮಾಡಬೇಕು ಅಂತ ಪ್ರಮಾಣ. ಆದರೆ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಲಿ ಕೃಷ್ಣಾಚಾರ್ಯರು ಎಲ್ಲರ ಸಂಪ್ರದಾಯವನ್ನು ಹೇಳ್ತಾರೆ. ಉತ್ತರಾದಿ ಮಠದ ಸಂಪ್ರದಾಯ, ಘಟ್ಟದ ಕೆಳಗಿನ ಅಷ್ಟಮಠದವರ ಸಂಪ್ರದಾಯ, ವ್ಯಾಸರಾಜರ ಮಠದ ಸಂಪ್ರದಾಯ, ಶ್ರೀಪಾದರಾಜರ ಮಠದ ಸಂಪ್ರದಾಯ, ಎಲ್ಲರ ಸಂಪ್ರದಾಯವನ್ನು ಹೇಳಿ ಯಾರ ಸಂಪ್ರದಾಯದಲ್ಲಿಯೂ ಲಲಾಟವನ್ನು ಬಿಟ್ಟು ಉಳಿದ ಕಡೆಗೆ ಸಚ್ಛಿದ್ರವಾಗಿ ಧಾರಣೆ ಮಾಡುವ ಸಂಪ್ರದಾಯ ಇಲ್ಲ ಅನ್ನೋದಕ್ಕಾಗಿ ಪ್ರಮಾಣ ಇದ್ದರೂ ಕೂಡ ಸಂಪ್ರದಾಯ ಇಲ್ಲ ಅಂತನ್ನೋದಕ್ಕಾಗಿ ಧಾರಣೆ ಮಾಡಬಾರದು ಅಂತ ಪ್ರಮಾಣಕ್ಕಿಂತಲೂ ಹೆಚ್ಚಾಗಿ ಸಂಪ್ರದಾಯಕ್ಕೆ ಅವರು ಮಹತ್ವವನ್ನು ಕೊಡ್ತಾರೆ. ಅವರು ಮಾತ್ರ ಅಲ್ಲ, ಅನೇಕ ಸ್ಮೃತಿಕಾರರು ಈ ಮಾತುಗಳನ್ನು ತಿಳಿಸ್ತಾರೆ. ಶಿಷ್ಟಾಚಾರ ಅದು ಬಹಳ ದೊಡ್ಡದಾದ ಪ್ರಮಾಣ ಅಂತ ಹೇಳ್ತಾರೆ. ಸ್ಮೃತಿಗಿಂತಲೂ ಒಂದು
ಒಂದು ಮೆಟ್ಟಲು ಹೆಚ್ಚು ಅದಕ್ಕೆ, ಅಂಥ ಪ್ರಾಮಾಣ್ಯ ಅದಕ್ಕೆ ಇದೆ ಅಂತ ಅನ್ನೋದನ್ನು ತಿಳಿಸ್ತಾರೆ ಸ್ಮೃತಿ ಮುಕ್ತಾವಳಿ ಕೃಷ್ಣಾಚಾರ್ಯರು ಇಲ್ಲಿ ಉದಾಹರಣೆ ಮಾಡ್ತಾರೆ. ಆದರೆ ಪ್ರಕೃತ ಲಲಾಟದಲ್ಲಿ ಮಾತ್ರ ಛಿದ್ರ ಸಹಿತವಾಗಿ ಏನೇ ಪುಂಡ್ರವನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡಿದ ಮೇಲೆ ಕಸ್ತೂರಿಯ ಕುಂಕುಮೇನಾಪಿ ಚಂದನೇನ ಅಥವಾ ಸದಾ, ಕಸ್ತೂರಿ ಕುಂಕುಮ, ವಿಶೇಷವಾಗಿ ಕುಂಕುಮದಿಂದ ಮಧ್ಯದಲ್ಲಿ ಮತ್ತೆ ಅಲ್ಲಿಯೂ ಊರ್ಧ್ವಾಕಾರವಾಗಿ ಆ ಕುಂಕುಮದ ಪುಂಡ್ರವನ್ನು ಧಾರಣೆ ಮಾಡಬೇಕು. ಅದರ ಛಿದ್ರ ಮಾತ್ರ ಸರ್ವಥಾ ಇಲ್ಲ. ಅದು ಸಂಪ್ರದಾಯಗತವೂ ಹೌದು, ಪ್ರಾಮಾಣಿಕವೂ ಹೌದು ಅನ್ನೋದಕ್ಕಾಗಿ ಹಾಗೆ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗಿರಬೇಕು? ರಮ್ಯಂ, ನೋಡಲಿಕ್ಕೆ ರಮಣೀಯವಾಗಿ ಇರಬೇಕಂತೆ. ರುಜುತರಂ, ಸರಳವಾಗಿ ಇರಬೇಕು, ಅಂಕುಡೊಂಕಾಗಿರಬಾರದು ಅಂತ ಹೇಳ್ತಾರೆ. ರುಜುತರಂ, ಬಹಳ ರುಜುವಾಗಿ ಸರಳವಾದ ರೇಖೆಯ ಹಾಗೆ ಅದಿರಬೇಕು. ಸೌಮ್ಯಂ, ನೋಡಲಿಕ್ಕೆ ಸೌಮ್ಯವಾಗಿ ಕಾಣಬೇಕು. ಊರ್ಧ್ವಪುಂಡ್ರಂತು ಧಾರೆಯತ್, ಈ ರೀತಿಯಾಗಿ ಸೌಮ್ಯವಾಗಿ ಕಾಣುವಂತೆ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು ಅಂತ ಸ್ಮೃತಿ ಮುಕ್ತಾವಲಿ ಕೃಷ್ಣಾಚಾರ್ಯರು ಹೇಳ್ತಾರೆ. ಇನ್ನೊಂದು ಸುಂದರವಾದ ಗ್ರಂಥ ಬೃಹದ್ ಬ್ರಹ್ಮ ಸಂಹಿತ ಅಂತ, ಅಲ್ಲಿ ಕುಂಕುಮದ ತಯಾರಿಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಅದರ ಅಲ್ಲಿ ಹೇಳಿದಂತೆ ಅನೇಕ ಜನ ಕುಂಕುಮದ ಸಿದ್ಧತೆಯನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಯಾಕೆ ಈ ನಾಮಧಾರಣೆ ಇವುಗಳೆಲ್ಲ ಏನು ತಿಳಿಸಿಕೊಡ್ತದೆ ಅಂತಂದರೆ ಬೇರೆ ಏನೂ ಅಲ್ಲ. ಶಂಖ ಚಕ್ರೋರ್ಧ್ವ ಪುಂಡ್ರಾದ್ಯೈಹಿ ದಾಸವೇಶಂ ವಿಧಾಯ ಚ ಶಶ್ವತ್ತು ದೇವದೇವೇಶಂ ಭಕ್ತ್ಯ ಪರಿಚರೇ ಧರಿಂ. ಅಡಿಗೆ ಮುಂತಾದವುಗಳನ್ನು ಮಾಡ್ತಾ ನಾನು ದೇವರ ಸೇವಕ ಅಂತ ತೋರಿಸ್ಕೊಳ್ಬೇಕು. ದೇವರ ದಾಸದಾಸಿಯರು ನಾವು. ದೇವರ ಪೂಜೆಯನ್ನು ಮಾಡ್ತಾ ಯಜಮಾನ ದೇವರ ದಾಸ ಅಂತ ತೋರಿಸಿಕೊಂಡ್ರೆ ಆ ಪೂಜೆಯಲ್ಲಿಯ ಒಂದು ಉಪಚಾರವಾದ ನೈವೇದ್ಯ, ಆ ನೈವೇದ್ಯದ ಸಿದ್ಧತೆಯನ್ನು ಮಾಡಿ ನಾನೂ ದೇವರ ದಾಸಿ ಅಂತ ಸ್ತ್ರೀ, ಮಹಿಳೆ, ಹೆಂಡತಿ ತೋರಿಸ್ಕೊಳ್ಬೇಕು. ದಾಸ್ಯ ಕರ್ಮವನ್ನು ಮಾಡುವಾಗ ನಾನು ಸ್ವಾಮಿಯ ವೇಷದಲ್ಲಿ ಇದ್ದರೆ, ಯಜಮಾನನ ಹಾಗೆ ನಾನು ವೇಷವನ್ನು ತೊಟ್ಟರೆ ಸರಿಯಲ್ಲ. ಹೀಗಾಗಿ ದೇವರ ದಾಸನಾಗಿ ನಾವು ಕರ್ಮವನ್ನು ಮಾಡ್ತಾ ಇರುವಾಗ ದಾಸವೇಷವನ್ನೇ ನಾವು ಧಾರಣೆ ಮಾಡಬೇಕೇ ವಿನಃ ಯಜಮಾನ ದೇಶವನ್ನು ಈಶ ವೇಷವನ್ನು ಧಾರಣೆ ಮಾಡಿ ಉಪಯೋಗವಿಲ್ಲ ಅನ್ನೋದಕ್ಕಾಗಿ ಶಂಖ ಚಕ್ರ ಊರ್ಧ್ವಪುಂಡ್ರ ಮುಂತಾದವುಗಳಿಂದ ದಾಸವೇಷಂ ವಿಧಾಯ, ಊರ್ಧ್ವಪುಂಡ್ರ ಧಾರಣೆ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ ನಾನು ದಾಸನಾಗಿದ್ದೇನೆ ಅಂತ ಅನ್ನೋದನ್ನು ಪ್ರಕಟ ಮಾಡೋದಕ್ಕಾಗಿ, ದೇವರಿಗೆ ಹೇಳೋದಕ್ಕಾಗಿ, ತಿಳಿ ಹೇಳೋದಕ್ಕಾಗಿ ಈ ಮೂಲಕ ದಾಸವೇಷಗಳಿವೆಲ್ಲ. ಶಂಖ ಚಕ್ರ ಮತ್ತು ಊರ್ಧ್ವಪುಂಡ್ರಗಳನ್ನು ಧಾರಣೆ ಮಾಡುವ ಮೂಲಕ ದಾಸವೇಷವನ್ನು ಹಾಕಿಕೊಂಡು ಯಾವಾಗಲೂ ದೇವದೇವೇಶನಾದ ಆ ಪರಮಾತ್ಮನ ಪರಿಚರ್ಯೆಯನ್ನು, ಸೇವೆಯನ್ನು ಭಕ್ತಿಯಿಂದ ಮಾಡ್ತಾ ಇರಬೇಕು ಅಂತ ಆ ಸಂಹಿತೆ ನಮಗೆ ತಿಳಿಸ್ತದೆ. ವಿಷ್ಣು ರಹಸ್ಯದಲ್ಲಿಯೂ ಕೆಲವು ಅಪರೂಪವಾದ ಮಾತುಗಳನ್ನು ಹೇಳ್ತಾರೆ. ಗೋಪೀಚಂದನ ಪುಂಡ್ರಂಚ ಸ್ತ್ರೀಣಾಂ ಧರ್ಮ ಸನಾತನಃ. ಹಿಂದೆ ಎಲ್ಲಿಯೂ ಸಹ ಸ್ತ್ರೀಯರು ಧಾರಣೆ ಮಾಡಬೇಕು ಅಂತ ಬರಲಿಲ್ಲ ಅಲ್ಲಿ ಶ್ಲೋಕಗಳಲ್ಲಿ. ಲಲಾಟದಲ್ಲಿ ಧಾರಣೆ ಮಾಡಬೇಕು ಅಂತ ಇಷ್ಟು ಬಂತು. ಅದರಿಂದ ಅರ್ಥಾತ್ ಸಿದ್ಧ, ಲಲಾಟದಲ್ಲಿ ಧಾರಣೆ ಮಾಡಬೇಕಾದದ್ದು ಸ್ತ್ರೀಯರು ಮಾತ್ರ ಅನ್ನೋದಕ್ಕಾಗಿ ಅರ್ಥಾತ್ ಸಿದ್ಧ. ಆದರೆ ಅಲ್ಲಿ ಆ ಶಬ್ದ ಬರಲಿಲ್ಲ ಸ್ತ್ರೀಯರು ಅಂತ. ಆದರೆ ವಿಷ್ಣು ರಹಸ್ಯದಲ್ಲಿ ಅದನ್ನು ಹೇಳ್ತಾರೆ. ಕೆಲವು ಕಡೆಗೆ, ಕೆಲವು ದೇಶದಲ್ಲಿ ಗೋಪೀಚಂದನವನ್ನು ಸುವಾಸಿನಿ ಸ್ತ್ರೀಯರು ಧಾರಣೆ ಮಾಡಬಾರದು ಅಂತ ಹೇಳ್ತಾರೆ. ಆ ತರಹದ ಆಚಾರವನ್ನು ಇಟ್ಕೊಂಡಿದ್ದಾರೆ. ಆದರೆ ಅದು ಸದಾಚಾರ ಅಲ್ಲ ಅಂತ ಅನ್ನೋದನ್ನು ವಿಷ್ಣು ರಹಸ್ಯ ನಮಗೆ ತಿಳಿಸ್ತದೆ. ಸುವಾಸಿನಿ ಸ್ತ್ರೀಯರು ಕೂಡ ಗೋಪೀಚಂದನವನ್ನು ಧಾರಣೆ ಮಾಡಲೇಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಗೋಪೀಚಂದನ ಪುಂಡ್ರಂಚ ಸ್ತ್ರೀಣಾಂ ಧರ್ಮ ಸನಾತನಃ. ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸೋದೇನಿದೆಯಲ್ಲ, ಇದು ಯಾವತ್ತೋ ನಿನ್ನೆ ಮೊನ್ನೆ ಬಂದಿರುವ ಪದ್ಧತಿ ಅಲ್ಲ. ಇದು ಸನಾತನವಾದ ಧರ್ಮ ಅಂತ ಹೇಳ್ತಾರೆ. ನೂತನವಾದ ಧರ್ಮ ಅಲ್ಲ ಇದು, ಯಾರೋ ಹುಟ್ಟಿ ಹಾಕಿದ ಧರ್ಮ ಅಲ್ಲ. ಇದು ಸನಾತನವಾದ ಧರ್ಮ, ಅನಾದಿ ಕಾಲದಿಂದ ಬಂದಿರುವ ಧರ್ಮ ಇದು ಅಂತ ಅನ್ನೋದನ್ನು ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ಪುಂಡ್ರಹೀನೇತು ನಾರೀಣಾಂ ಪತ್ಯುರಾಯು ಕ್ಷಯೋ ಭವೇತ್. ಪುಂಡ್ರ ಧಾರಣೆ ಮಾಡಲಿಲ್ಲ ಅಂತಂದರೆ ಪತಿಯ ಆಯುಷ್ಯ ಕ್ಷೀಣವಾಗ್ತದೆ ಅನ್ನೋದಕ್ಕಾಗಿ ಸದಾ ಆ ಊರ್ಧ್ವಪುಂಡ್ರವನ್ನು ಗೋಪೀಚಂದನದಿಂದ ಧಾರಣೆ ಮಾಡಬೇಕು. ಇಷ್ಟೇ ಅಲ್ಲದೇನೆ ಊರ್ಧ್ವಪುಂಡ್ರಂ ವಿನಾ ನಾರಿ ಯಜ್ಞಸ್ಯಾಂತಂ ಕರೋತಿಯ ನ ಗೃಹ್ಣಾತಿ ಹರಿಸ್ತಸ್ಯಾಹ ಗೃಹಂತಿ ಬ್ರಹ್ಮ ರಾಕ್ಷಸಾಹ ಅಂತ ಹೇಳ್ತಾರೆ. ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡದೆ ಅವಳು ಮಾಡುವ ಯಜ್ಞ, ಯಾಗ, ವ್ರತ, ನಿಯಮ, ಉಪವಾಸ ಏನೇನು ಅನುಷ್ಠಾನಗಳಿದೆಯೋ ಅವಳು ಮಾಡಿದ ಆ ಎಲ್ಲ ಸತ್ಕರ್ಮಗಳನ್ನು ದೇವರು ತಾನೇ ಸ್ವೀಕಾರ ಮಾಡಬೇಕು. ಯಾರ ಉದ್ದೇಶದಿಂದ ನಾವು ಮಾಡಿರ್ತೇವೆ, ವಿಷ್ಣು ಪ್ರೇರಣದ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ನಾವು ಸತ್ಕರ್ಮಗಳನ್ನು ಮಾಡಿರ್ತೇವೆ.
ಮಾಡಿದಾಗ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಸಮರ್ಪಣೆ ಮಾಡಿದಾಗ ಆ ದೇವರು ಸ್ವೀಕಾರ ಮಾಡಬೇಕಲ್ಲ. ಯಾವಾಗ ಸ್ವೀಕಾರ ಮಾಡ್ತಾನೆ ಅಂದರೆ ಅವಳು ಊರ್ಧ್ವಪುಂಡವನ್ನು ಧಾರಣೆ ಮಾಡಿ ಸತ್ಕರ್ಮವನ್ನು ಮಾಡಿದರೆ ಮಾತ್ರ. ಪುರುಷರು ಅಷ್ಟೇನೆ, ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿ ಸತ್ಕರ್ಮವನ್ನು ಮಾಡಿದರೆ ಆ ಎಲ್ಲ ಯಜ್ಞಯಾಗಾದಿಗಳನ್ನು ದೇವರು ಸ್ವೀಕಾರ ಮಾಡ್ತಾನೆ. ಊರ್ಧ್ವಪುಂಡ್ರವನ್ನು ಹಚ್ಚಿಕೊಳ್ಳದೆ ತಾನೇನಾದರೂ ಕರ್ಮವನ್ನು ಮಾಡಿದರೆ ಆ ಸತ್ಕರ್ಮವನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಬ್ರಹ್ಮರಾಕ್ಷಸರು ಆ ಪುಣ್ಯವನ್ನು ಸ್ವೀಕಾರ ಮಾಡ್ತಾರೆ. ಅದರಿಂದ ಅವರಿಗೆ ಸುಖವಾಗ್ತದೆ ಅಂತೆ. ಅವರಿಗೆಲ್ಲ ಹೇಗೆ ಸುಖವಾಗಬೇಕು ಅಂದರೆ, ನಾವು ಈ ಶಾಸ್ತ್ರೀಯವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಕರ್ಮವನ್ನು ಮಾಡದೇ ಇದ್ದರೆ ಆ ಕರ್ಮ ಎಲ್ಲ ಅವರಿಗೆ ಸೇರಿ ಬಿಡ್ತದೆ. ಅದರ ಫಲವನ್ನು ಅವರು ಅನುಭವಿಸ್ತಾರೆ, ನಮಗೆ ಸಿಗೋದೇ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದಾಗ್ತದೆ, ಆದರೆ ಫಲ ಮಾತ್ರ ಇನ್ನೊಬ್ಬರಿಗೆ ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಗೋಪಿಚಂದನದ ಧಾರಣೆ ಅತ್ಯಂತ ಅವಶ್ಯಕ ಅಂತ ಅನ್ನೋದನ್ನು ತಿಳಿಸ್ತಾರೆ. ಕಂಚುಕಂ ಕಂಠಸೂತ್ರಂಚ ಲಲಾಟೇಚ ಊರ್ಧ್ವಪುಂಡ್ರಕಂ ತಪ್ತಚಕ್ರಂ ತಥಾ ಶಂಕಂ ಯಸ್ಯಾಗಾತ್ರೇನ ವಿದ್ಯತೆ ಹವ್ಯಂ ಕವ್ಯಂ ತಯಾ ಸ್ಪೃಷ್ಟಂ ದೇವಾಶ್ಚ ಪಿತರೋಪಿ ಚ ನೈವ ಗೃಹಂತಿ ಕುಪಿತಾಹ ಅಂತ ಹೇಳ್ತಾರೆ. ಸಿಟ್ಟು ಬರ್ತದಂತೆ ದೇವತೆಗಳಿಗೆ, ಪಿತೃಗಳಿಗೆ ಸಿಟ್ಟು ಬಂದು ಅವರು ಮಾಡಿದ ಯಾವ ಕರ್ಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನೇನಿರಬೇಕು ಅಂತ ಹೇಳ್ತಾರೆ. ಕುಪ್ಪಸ ಧಾರಣೆ ಮಾಡಬೇಕು, ಕಂಠಸೂತ್ರ ಮಾಂಗಲ್ಯ ಸೂತ್ರವನ್ನು, ಲಲಾಟದಲ್ಲಿ ಊರ್ಧ್ವಪುಂಡ್ರವನ್ನು, ತಪ್ತ ಚಕ್ರ ಶಂಖಗಳನ್ನು ತಮ್ಮ ತಮ್ಮ ಗುರುಗಳಿಂದ ಯಾವ ಸ್ತ್ರೀಯರು ಸ್ವೀಕಾರ ಮಾಡ್ತಾರೆ ಅವರು ಶ್ರಾದ್ದಕ್ಕಾಗಿ ಮಾಡಿದ ಅಡಿಗೆ ಏನಿರ್ತದಲ್ಲ, ದೇವತೆಗಳು ಬಹಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತಾರಂತೆ. ವಿಶ್ವೇ ದೇವತೆಗಳು, ಪಿತೃದೇವತೆಗಳು ಬ್ರಾಹ್ಮಣರಲ್ಲಿ ಅಂತರ್ಹಿತರಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಬ್ರಾಹ್ಮಣರು ಅಂದರೆ ಬರೀ ಬ್ರಾಹ್ಮಣರು ಬಂದಿರೋದಿಲ್ಲ, ಅಲ್ಲಿ ಬ್ರಾಹ್ಮಣರಲ್ಲಿ ಆ ದೇವತೆಗಳು ಬರ್ತಾರೆ. ದೇವತೆಗಳು ಬಂದು ಆ ಸೂಕ್ಷ್ಮವಾದ ಭಾಗವನ್ನು ಅವರು ಸ್ವೀಕಾರ ಮಾಡಿ ಆ ಪಿತೃಗಳಿಗೆ ಉತ್ತಮವಾದ ಸಂತೋಷವನ್ನು, ಸುಖವನ್ನು ಆ ದೇವತೆಗಳು ಕೊಡ್ತಾರೆ. ಯಾರು ಈ ವಿಧಾನವನ್ನು ಪಾಲನೆ ಮಾಡದೆ ಶ್ರಾದ್ದಕ್ಕಾಗಿ ಅಡಿಗೆ ಮಾಡ್ತಾರೆ, ಪಿತೃದೇವತೆಗಳು ಆ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ. ದೇವರ ನೈವೇದ್ಯಕ್ಕಾಗಿ ಅಂತ ಅನ್ನ ಮಾಡ್ತಾರೆ, ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಹವ್ಯಂ ಕವ್ಯಂ ತಯಾ ಸ್ಪೃಷ್ಟಂ, ಬರೀ ಮಾಡೋದಿಷ್ಟೇ ಅಲ್ಲ, ಅದನ್ನು ಅವಳು ಮುಟ್ಟಿದ್ರೂ ಸಾಕಂತೆ ಸ್ವೀಕಾರ ಮಾಡೋದಿಲ್ಲ. ಗೋಪಿಚಂದನಾದಿಗಳನ್ನು ಹಚ್ಚಿಕೊಳ್ಳದೆ, ಕಂಠಸೂತ್ರವಿಲ್ಲದೆ, ಮಾಂಗಲ್ಯ ಸೂತ್ರವಿಲ್ಲದೆ ಇವತ್ತು ತೆಗೆದಿಡುವ ಸಂಪ್ರದಾಯವನ್ನು ಅನೇಕರು ಇಟ್ಟುಕೊಂಡಿದ್ದಾರೆ. ಅದು ಸಂಪ್ರದಾಯ ಅಲ್ಲ, ಅದು ಸುಮ್ಮನೆ ಅವರಿಗೆ ಬೇಡ ಅಂತ ಹೇಳಿ ತೆಗೆದಿಡ್ತಾರೆ. ಆದರೆ ನಿತ್ಯ ಕೊರಳಲ್ಲಿ ಧಾರಣೆ ಮಾಡಬೇಕಾದ ಮಂಗಲಮಯವಾದ ಸೂತ್ರ ಅದು. ಹೀಗಾಗಿ ಆ ಸೂತ್ರವಿಲ್ಲದೆ ಯಾರು ಅಡಿಗೆಯನ್ನು ಮುಟ್ತಾರೆ ಅಂಥ ಅಡಿಗೆಯನ್ನು ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಮೈಲಿಗೆ ಅಂತೆ ಆ ಅಡಿಗೆ. ಬೇಕಾದಷ್ಟು ಸ್ನಾನ ಮಾಡಿ ಬೇಕಾದಷ್ಟು ಶುದ್ಧ ವಸ್ತ್ರವನ್ನು ಅವಳು ಉಟ್ಟುಕೊಂಡು ಬಂದಿದ್ದರೂ ಕೂಡ ಅದು ಪರಮ ಅಶುದ್ಧ ಅಂತ ಆಗಿ ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಅತ್ಯಂತ ಅವಶ್ಯಕ ಇದು ಅಂತ ಹೇಳ್ತಾರೆ. ತಪ್ತ ಚಕ್ರ ಶಂಖ ಧಾರಣ, ಗೋಪಿಚಂದನ ಧಾರಣ ಇದು ಅತ್ಯಂತ ಅವಶ್ಯಕ ಅಂತ ಅನ್ನೋದನ್ನು ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ಇವೆಲ್ಲ ವಿಷಯಗಳನ್ನು ಪ್ರಾಣೇಶದಾಸರು ಅವರು ಪಂಚಭೇದ ಸುಳಾದಿ ಅಂತ ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿದೆ. ನೀವೆಲ್ಲರೂ ಅದನ್ನು ಓದಿರಲೂಬಹುದು. ಆ ಪಂಚಭೇದ ಸುಳಾದಿಯಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಭಾಮಿನಿಯು ಅಜ್ಞಾನದಿಂ ಪುಂಡ್ರ ಧರಿಸದಲೆ ಹೋಮಾರ್ಥವಾಗಿ ಪಾಕವ ಮಾಡಲು ಆ ಮಹತ್ ಪಾಪಕೇನೆಂಬೆ ವಿಷ್ಟ ಸಮಾನ್ನ ಈ ಮರ್ಮವರಿಯದುಂಡವಗೆ ನರಕ. ಸ್ತ್ರೀ ಪುರುಷರೆಲ್ಲ ಧರಿಸುವುದು ವಿವರವ ತಿಳಿದು ಪಾಪಿ ಹೆಂಗಸು ಆವಳಾದರನ್ನ ಗೋಪಿಚಂದನ ಗದಾ ಭಣಿಗೆ ಧರಿಸದಲಿದ್ದರೆ ಆ ಪುರುಷರ ನಲಿದು ದುಃಖವ ಪಡುವಳು ಅಂತ ಹೇಳ್ತಾರೆ. ಭಾಮಿನಿಯು ಅಜ್ಞಾನದಿ ಗೊತ್ತಾಗದೆ ತಿಳಿಯದೆ ಗೋಪಿಚಂದನವನ್ನು ಧಾರಣೆ ಮಾಡದೆ ಹೋಮಾರ್ಥವಾಗಿ ಪಾಕವ ಮಾಡಲು, ಹೋಮಕ್ಕೆ ಅಂತ ಅಥವಾ ದೇವರ ಪೂಜೆಗೆ ಅಂತ ಅವಳು ಅಡಿಗೆಯನ್ನು ಮಾಡಿದರೆ ಅದು ಮಹಾಪಾಪ ಅಂತ ಹೇಳ್ತಾರೆ. ಅದು ಅಡಿಗೆ ಅಲ್ಲ, ಅದು ಮಹಾಪಾಪ. ಅದು ವಿಷ್ಟ ಸಮಾನ ಅಂತ ಹೇಳ್ತಾರೆ. ಹೊಲಸಿಗೆ ಸಮಾನ ಅದು ಅನ್ನ. ಅದು ಅನ್ನೋದಕ್ಕಾಗಿ ಅಂಥ ಅನ್ನವನ್ನು ದೇವರು ಯಾಕೆ ನೋಡ್ತಾರೆ ಹೇಳಿ? ನೋಡ್ಲಿಕ್ಕೂ ಹೋಗೋದಿಲ್ಲ. ಹೇಗೆ ಹೇಸಿಗೆಯನ್ನು ನೋಡೋದೂ ಇಲ್ಲ ಮನುಷ್ಯ, ಹಾಗೆ ಆ ಅನ್ನವನ್ನು ನೋಡೋದೂ ಇಲ್ಲ ದೇವರು ನೋಡಬೇಕು ಅಂತಾದರೂ ಕೂಡ ಆ ಅನ್ನ ಪವಿತ್ರವಾಗಿರಬೇಕು. ಶುದ್ಧವಾದ ದೇಹದ ಶುದ್ಧಿಯನ್ನು ಪಡೆದು, ಮಾನಸಿಕ ಶುದ್ಧಿಯನ್ನು ಪಡೆದು ಯಾವ ಅನ್ನವನ್ನು, ಆಹಾರವನ್ನು, ಅಡಿಗೆಯನ್ನು ನಿರ್ಮಾಣ ಮಾಡಿರ್ತೇವೆ ಅಂಥ ಅನ್ನವನ್ನು ದೇವರು ತನ್ನ ಕಣ್ಣಿನಿಂದ ನೋಡ್ತಾನೆ. ಇಲ್ಲಿ ಹೋದರೆ ತನ್ನ ಕಣ್ಣಿನಿಂದಲೂ ಭಗವಂತ ಅದನ್ನು ನೋಡೋದಿಲ್ಲ ಅನ್ನೋದಕ್ಕಾಗಿ ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಈ ಮರ್ಮ ವರಿಯದೆ ಉಂಡವಗೆ ನರಕ. ಗೋಪಿಚಂದನವನ್ನು ಧಾರಣೆ ಮಾಡದೆ ಅವಳು ಅಡಿಗೆ ಮಾಡಿದ್ದಾಳೆ ಅನ್ನೋದನ್ನು ತಿಳಿಯದೇ ಯಾರಾದರೂ ಉಂಡು ಬಿಟ್ರೆ ಅನ್ನವನ್ನು ಅವನಿಗೆ ನರಕವಾಗ್ತದೆ ಅಂತ ಹೇಳ್ತಾರೆ. ಅಷ್ಟು ಮಹತ್ವವನ್ನು ಗೋಪಿಚಂದನ ಧಾರಣೆಗೆ ಹೇಳ್ತಾರೆ. ಅನ್ನೋದಕ್ಕಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ವಿವರವ ತಿಳಿದು ಧರಿಸುವುದು.
ಈ ಗೋಪಿಚಂದನದ ವಿವರವನ್ನು ಸರಿಯಾಗಿ ತಿಳಿದುಕೊಂಡು, ಗೋಪಿಚಂದನ ಅಂದರೆ ಏನು, ವಾಸುದೇವ ಉಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಅದನ್ನು ಹೇಳ್ತಾರೆ. ಕೃಷ್ಣನ ಅಂಗಕ್ಕೆ ಲೇಪನೆ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ವೈಕುಂಠದಲ್ಲಿರುವ ಸರೋವರದಿಂದ ತನ್ನ ಚಂದನ ಅಂತ ಹೇಳ್ತಾರೆ. ಅದು ಗೋಪಿಚಂದನ ಅಂತ ಅಂದರೆ ಅದು ಇಲ್ಲಿ ನಿರ್ಮಾಣವಾದದ್ದಲ್ಲ, ಅದು ವೈಕುಂಠದಿಂದ ತರಿಸಿದ್ರಂತೆ ಅವರೆಲ್ಲ. ಯಾಕೆ ಅಂದರೆ ಆ ಪರಮಾತ್ಮನಿಗೆ ನಾವು ಲೇಪನೆ ಮಾಡಬೇಕು ಅಂತ ಗೋಪಿಕಾಸ್ತ್ರೀಯರೆಲ್ಲ ಈ ಉದ್ದೇಶದಿಂದ ತರಿಸಿದ್ರಂತೆ. ಪ್ರತಿ ದಿವಸ ಕೃಷ್ಣನಿಗೆ ಹಚ್ಚಬೇಕು. 16,000 ಮನೆಯಲ್ಲಿ ಎಲ್ಲರೂ ಪತ್ನಿಯರು ಆ ಪರಮಾತ್ಮನಿಗೆ, ತಮ್ಮ ಸ್ವಾಮಿಗೆ 12 ಅಂಗಗಳಲ್ಲಿ ಕೃಷ್ಣ ಮೊದಲು ಮಾಡಿಕೊಂಡು ದಾಮೋದರ ಅಂತ ಶುಕ್ಲ ಪಕ್ಷದಲ್ಲಿ, ಆಮೇಲೆ ಮುಂದೆ 12 ನಾಮಗಳಿಂದ ಸಂಕರ್ಷಣ ಮೊದಲು ಮಾಡಿ ಕೃಷ್ಣನ ತನಕ, ಹೀಗೆ ಆ ಕೃಷ್ಣ ಪರಮಾತ್ಮನಿಗೆ 12 ಕಡೆಗೆ ತಾವೇ ಗೋಪಿಚಂದನವನ್ನು ಹಚ್ಚಿ ದೇವರ ಸೇವೆಯನ್ನು ಮಾಡಬೇಕಂತೆ. ಹೀಗೆ ಹಚ್ಚಿ ದೇವರ ಸೇವೆಯನ್ನು ಮಾಡಿದರು. ಮಾರನೇ ದಿವಸ ದೇವರಿಗೆ ಸ್ನಾನ ಮಾಡಿಸ್ಬೇಕಲ್ಲ. ಸ್ನಾನ ಮಾಡುವಾಗ ಆ ಗೋಪಿಚಂದನ ಎಲ್ಲ ನೀರಿನ ಜೊತೆಗೆ ಹರಿದು ಗೋಪಿ ತಾಲಾಬ್, ಗೋಪಿ ಸರೋವರ, ಗೋಪಿಚಂದನ ಅಲ್ಲಿ ಎಷ್ಟು ನಾವು ಖನನ ಮಾಡಿದರೂ ಸಹ ಆ ಗೋಪಿಚಂದನ ನಮಗೆ ಇವತ್ತು ಸಿಗುತ್ತದೆ. ಎಷ್ಟು ಜನ ಎಷ್ಟು ಬಾರಿ ಅದನ್ನು ಕೃಷ್ಣ ಪರಮಾತ್ಮನಿಗೆ ಹಚ್ಚಿದ್ರು ಅದು ಆಯಿತು, ಕೇವಲ ಅದು ಭಗವಂತನ ಅಚಿಂತ್ಯವಾದ ಶಕ್ತಿ. ಅಂತೂ ಅಂಥ ಅದ್ಭುತವಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಅಂಗ ಸಂಗವನ್ನು ಪಡೆದ ಮೃತ್ತಿಕ ಅದು, ಮಣ್ಣು ಅದು ಗೋಪಿಚಂದನ ಅನ್ನೋದಕ್ಕಾಗಷ್ಟು ಪ್ರಶಸ್ತವಾದ ಪುಣ್ಯತಮವಾದ ಆ ಗೋಪಿಚಂದನದ ಧಾರಣೆಯನ್ನು ಮಾಡಲೇಬೇಕು ಅಂತನ್ನೋದನ್ನು ವಾಸುದೇವ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಅವುಗಳ ಉದಾಹರಣೆಯನ್ನು ವ್ಯಾಖ್ಯಾನಕಾರರು ಮಾಡಿ ನಮಗೆ ತಿಳಿಸ್ತಾರೆ. ಇಲ್ಲಿ ಅಂತೂ ಅದರ ವಿವರವ ತಿಳಿದು ಪಾಪಿ ಹೆಂಗಸು ಆವಳಾದರನ್ನ ಗೋಪಿಚಂದನ ಗದಾ ಫಣಿಗೆ ಧರಿಸದಲಿದ್ದರೆ ಆ ಪುರುಷನಳಿದು ದುಃಖವ ಪಡುವಳು. ಎಷ್ಟೇ ಪಾಪ ಮಾಡಿರಲಿ ಗೋಪಿಚಂದನವನ್ನು ಧಾರಣೆ ಮಾಡಿದರೆ ಅವಳು ತನ್ನ ಗಂಡನ ಜೊತೆಗೇನೆ ಇರ್ತಾಳೆ, ವೈಧವ್ಯವನ್ನು ಅವಳು ಪಡೆಯೋದಿಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಇಲ್ಲದೆ ಹೋದರೆ ವೈಧವ್ಯವನ್ನು ಅನುಭವಿಸ್ತಾರೆ ಅನ್ನೋದಕ್ಕಾಗಿ ಯಾವಾಗಲೂ ಆ ಗೋಪಿಚಂದನದ ಧಾರಣೆಯನ್ನು ಮಾಡ್ತಾ ಇರಬೇಕು. ಯಾರು ಧಾರಣೆ ಮಾಡಿದ್ದಾರೆ? ಪ್ರಾಣೇಶದಾಸರು ಹೇಳ್ತಾರೆ, ಶಚಿಯೇ ಮೊದಲಾದ ನಿರ್ಜರರ ಹೆಂಡರು ಪುಂಡ್ರ ಶುಚಿ ಮನದಿ ಧರಿಸಿ ಸ್ವಪತಿಗಳ ಸಹಿತ ಅಚಲಿತ ಸುಮಂಗಲ್ಯ ಎಯ್ದಿ ಸ್ಥಳದಲ್ಲಿ ಮುಚುಕುಂದ ವರದನ ಆರಾಧಿಸುವರು. ಶಚಿ ಮೊದಲು, ಅರ್ಥಾತ್ ಅವರಿಗಿಂತಲೂ ದೊಡ್ಡ ದೇವತೆಗಳು ಸರಸ್ವತಿಯರು ಧಾರಣೆ ಮಾಡೋದಿಲ್ಲ ಅಂತ ಅಲ್ಲ, ಅವರು ಮಾಡಿಯೇ ಮಾಡ್ತಾರೆ. ಶಚಿ ಮೊದಲಾದ ಇಂದ್ರನ ಹೆಂಡತಿ ಮೊದಲಾದ ದೇವಾಧಿ ದೇವತೆಗಳು ಸಹ ಮತ್ತೆ ಈ ಗೋಪಿಚಂದನವನ್ನು ಧಾರಣೆ ಮಾಡಿ. ಯಾಕೆ ಈ ಶಚಿ ಮೊದಲಾದ ಅಂತ ಹೇಳಿದ್ದಾರೆ ಅಂತ ಅಂದರೆ, ಸಾಮಾನ್ಯವಾಗಿ ಅವರಿಗೆ ವಿಯೋಗದ ಪ್ರಸಂಗ ಇರ್ತದೆ. ರುದ್ರದೇವರಿಗೆ ಪಾರ್ವತಿಗೆ ವಿಯೋಗವಿಲ್ಲ ಅನ್ನೋದಕ್ಕಾಗಿಯೇ ಕಾಳಿದಾಸ ಆ ಮಾತನ್ನು ಹೇಳ್ತಾನೆ, ವಾಗರ್ಥಾವಿವ ಸಂಪೃಕ್ತವು. ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾರೆ, ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ. ಮನಸ್ಸು ಮಾತು ಇದ್ದಂತೆ ಅವರಿಬ್ಬರು, ಉಮಾ ಮತ್ತು ರುದ್ರದೇವರು. ಹೀಗಾಗಿ ಮಾತು ಮನಸ್ಸು ಒಂದನ್ನು ಬಿಟ್ಟು ಒಂದಿರೋದಿಲ್ಲ. ಹಾಗೆ ಆ ರುದ್ರದೇವರು ಪಾರ್ವತಿ ಒಬ್ಬರನ್ನು ಬಿಟ್ಟು ಒಬ್ಬರಿರೋದಿಲ್ಲ. ಆದರೆ ಶಚಿ ಇಂದ್ರ ಕದಾಚಿತ್ ಅವರಿಗೆ ವಿಯೋಗವಾಗಬಹುದು, ಇಲ್ಲ ಅಂತ ಅಲ್ಲ. ಆದರೆ ಆ ವಿಯೋಗದ ಪರಿಹಾರಕ್ಕಾಗಿ ಈ ತರಹದ ಸಾಧನೆಯನ್ನು ಮಾಡಿ ಅವಿಯುಕ್ತ ದಾಂಪತ್ಯವನ್ನು ಅವರು ಪಡಿತಾರೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಶಚಿದೇವಿಯ ಹೆಸರನ್ನು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ಅಂತೂ ಸರಸ್ವತಿಯನ್ನು ಮೊದಲು ಮಾಡಿಕೊಂಡು ದೇವಾಧಿದೇವತೆಗಳೆಲ್ಲರೂ ಕೂಡ ಹೇಗೆ ಧಾರಣೆ ಮಾಡ್ತಾರೆ ಅಂದರೆ, ಶುಚಿ ಮನದಿ, ಶುದ್ಧವಾದ ಮನಸ್ಸಿನಿಂದ ನಾನು ದೇವರ ಸೇವಕ ಅಂತನ್ನೋ ಮನಸ್ಸಿನಿಂದ ಅವರು ಆ ಗೋಪಿಚಂದನವನ್ನು ಧಾರಣೆ ಮಾಡಿ ಅಚಲಿತ ಸುಮಂಗಲ್ಯ ಇದಿ ಸ್ಥಳದಲ್ಲಿ, ಅಚಂಚಲಿತವಾದ ಸುಮಂಗಲ್ಯ ಆ ದೇವಾಧಿದೇವತೆಗಳಿಗೆ ಮಾತ್ರ ಉಂಟು, ಮನುಷ್ಯನಿಗೆ ಅದು ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ಅಚಲಿತವಾದ ಸುಮಂಗಲ್ಯವನ್ನು ಅವರು ಪಡೆದು ಏನು ಮಾಡ್ತಾರೆ, ಮುಚುಕುಂದ ವರದನ ಆರಾಧಿಸುವರು. ಹಿಂದೆ ಹೇಳಿದ್ರಲ್ಲ, ರಮ್ಯಂ ರುಜುತರಂ ಸೌಮ್ಯಂ, ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕಾಗಿ ಇದು ಅಲಂಕಾರ ಮಾತ್ರ ಅಂತ ಅಲ್ಲ, ಅಲಂಕಾರಕ್ಕಾಗಿ ಮಾತ್ರ ಧಾರಣೆ ಮಾಡೋದು ಅಂತ ಅಲ್ಲ, ಇದು ದೇವರ ಪೂಜೆಗೆ ಅಂಗ ಅಂತ ಧಾರಣೆ ಮಾಡಬೇಕು. ಗೋಪಿಚಂದನ ಧಾರಣೆ ಮಾಡದೇ ಇದ್ರೆ ದೇವರ ಪೂಜೆ ಮಾಡುವ ಅಧಿಕಾರ ಇಲ್ಲ, ಅಡಿಗೆ ಮಾಡುವ ಅಧಿಕಾರವಿಲ್ಲ. ಅಧಿಕಾರ ಸಂಪಾದನೆಗಾಗಿ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸೋದಕ್ಕಾಗಿ ಮುಚುಕುಂದವರದನ ಆರಾಧಿಸುವರು. ಶುದ್ಧವಾದ ಮನಸ್ಸಿನಿಂದ ಗೋಪಿಚಂದನವನ್ನು ಧಾರಣೆ ಮಾಡಿ ಆ ರೀತಿಯಾಗಿ ಪರಮಾತ್ಮನ ಆರಾಧನೆಯನ್ನ, ಸೇವೆಯನ್ನ, ಪೂಜೆಯನ್ನ ಆ ದೇವತೆಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಹಿಂದೆ ಹೇಳಿದ್ರು ರುಜುತರಂ ಸೌಮ್ಯಂ, ಚೆನ್ನಾಗಿ ಕಾಣಬೇಕದು, ರುಜುವಾಗಿ ಸರಳವಾಗಿ ಇರಬೇಕು, ಅಂಕುಡೊಂಕಾಗಿರಬಾರದು ಇತ್ಯಾದಿಯಾಗಿ ಎಲ್ಲ ಹೇಳಿದ್ರಲ್ಲ.
ಅನ್ನೋದಕ್ಕಾಗಿ ಪ್ರಯತ್ನಪೂರ್ವಕವಾಗಿ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಅಂದರೆ ಮತ್ತೆ ಹೆಚ್ಚು ಸಮಯವನ್ನು ಹಾಕಬೇಕು ಅಂತ ಅಲ್ಲ. ಆ ಪ್ರಯತ್ನ ಹೆಚ್ಚು, ಎಲ್ಲ ಕಡೆಗೆ ಇದನ್ನು ನಾವು ತಿಳಿದುಕೊಳ್ತಾ ಹೋಗ್ಬೇಕು. ವಿಧಿ ನಿಷೇಧಗಳು ಅನೇಕ ಇವೆ ಅನ್ನೋದಕ್ಕಾಗಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಧಾನವಾದ ವಿಧಿ, ಪ್ರಧಾನವಾದ ನಿಷೇಧ ಯಾವುದು? ಸ್ಮರ್ತವ್ಯ ಸತತಂ ವಿಷ್ಣು, ಪ್ರಧಾನವಾದ ವಿಧಿ. ವಿಸ್ಮರ್ತವ್ಯೋ ನ ಜಾತುಚಿತ, ಪ್ರಧಾನವಾದ ನಿಷೇಧ ಅಂತ ಹೇಳ್ತಾರೆ. ರಾಜ ಇದ್ದ ಹಾಗೆ ಇವು ಅಂತ ಹೇಳ್ತಾರೆ, ಚಕ್ರವರ್ತಿ ಇದ್ದ ಹಾಗೆ ಇವೆಲ್ಲ. ಸರ್ವೋತ್ತಮವಾದ ವಿಧಿ ನಿಷೇಧಗಳು ಯಾವುದು ಅಂತ ಅಂದರೆ, ಸದಾ ದೇವರ ಸ್ಮರಣೆ ಮಾಡಬೇಕು ಅಂತ ಅನ್ನೋದು ಸರ್ವೋತ್ತಮವಾದ ವಿಧಿ. ಎಂದೆಂದಿಗೂ ಭಗವಂತನ ವಿಸ್ಮರಣೆಯನ್ನು ಮಾಡಬಾರದು ಅಂತ ಅನ್ನೋದೇನಿದೆಯಲ್ಲ, ಪ್ರಧಾನವಾದ ಸರ್ವೋತ್ತಮವಾದ ನಿಷೇಧ. ಉಳಿದ ವಿಧಿ ನಿಷೇಧಗಳೆಲ್ಲ ಏನಿದೆಯಲ್ಲ, ಈ ವಿಧಿ ನಿಷೇಧಗಳಿಗೆ ಕಿಂಕರ, ದಾಸ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಇವುಗಳಿಗೆ ಬಹಳ ಪ್ರಧಾನ ಕೊಟ್ಟು, ಬಹಳ ಸಮಯ ಕೊಟ್ಟು ಇವುಗಳನ್ನೇ ಮಾಡ್ತಾ ಕೊಡೋದಲ್ಲ. ಪ್ರಧಾನವಾದ ಕೆಲಸ ದೇವರ ಸ್ಮರಣೆ. ಆ ವಿಧಾನವನ್ನು ಹೆಚ್ಚು ಹೊತ್ತು ಬಹಳ ಶ್ರದ್ಧೆಯಿಂದ ಪಾಲನೆ ಮಾಡಬೇಕು. ಆ ಶ್ರದ್ಧೆ ಸಣ್ಣ ಅಂಗ ಕಾರ್ಯಗಳಲ್ಲಿ ಬಹಳ ಹೆಚ್ಚು ಶ್ರದ್ಧೆ ಆಗಬಾರದು. ಅದನ್ನು ಶ್ರೀಮದಾಚಾರ್ಯ ಅನ್ನೋದಕ್ಕಾಗಿಯೇ ಉದಾಹರಣೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಈ ವಿಧಿ ನಿಷೇಧಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ದೇವರು ಕ್ಷಮೆ ಮಾಡ್ತಾನೆ, ಇಲ್ಲ ಅಂತ ಅಲ್ಲ. ಆದರೆ ಪ್ರಧಾನವಾದ ನಿಷೇಧಗಳಲ್ಲಿ ಮಾತ್ರ ಯಾವುದೇ ರೀತಿಯಾದ ಕುಂದುಕೊರತೆಗಳಾಗಬಾರದು ಅಂತ ಅನ್ನೋದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು. ಅಂತೂ ಸ್ಕಂದ ಪುರಾಣ ಒಂದು ಮಾತನ್ನು ತಿಳಿಸ್ತದೆ, ಸರಳವಾಗಿ ಧಾರಣೆ ಮಾಡಬೇಕು. ಅಂದರೆ ಆ ಧಾರಣೆ ಮಾಡುವಾಗ ಪ್ರಯತ್ನ ಇರಬೇಕು ಅಂತ ಹೇಳ್ತಾರೆ. ಹೇಗೆ ಧಾರಣೆ ಮಾಡೋದು? ವೀಕ್ಷ ಆದರ್ಶೇ ಜಲೇವಾಥ ಪ್ರಯತ್ನೇನೈವ ಧಾರಯೇ ಊರ್ಧ್ವಪುಂಡ್ರಂ ಮಹಾಭಾಗ ಸಯಾತಿ ಪರಮಂ ಗತಿಂ. ಸ್ವಲ್ಪ ಪ್ರಯತ್ನ ಇರಲೇಬೇಕು ಅಂತ ಅಂತಾರೆ. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಕನ್ನಡಿ ನೋಡಿ ಧಾರಣೆ ಮಾಡಬಾರದು ಅಂತ. ಆದರೆ ಹಾಗಲ್ಲ, ಕನ್ನಡಿ ನೋಡಿಯೇನೇ ಧರಿಸಬೇಕು ಅಂತ ಸ್ಕಂದ ಪುರಾಣ ನಮಗೆ ಹೇಳ್ತದೆ. ಕನ್ನಡಿ ನೋಡಿಯೇ ವೀಕ್ಷ ಆದರ್ಶೇ ಜಲೇವಾಥ. ಕನ್ನಡಿ ಇಲ್ಲ ಅಥವಾ ಇವತ್ತಿನ ಕನ್ನಡಿಗಳನ್ನು ಮೈಲಿಗೆ ಅಂತ ಕೆಲವರು ಮುಟ್ಟೋದಿಲ್ಲ, ಆದರೆ ಹಿಂದೆ ಏನೇನೋ ಅಂಟಿಸಿರ್ತಾರೆ, ಅದು ಮಡಿಲಿ ಬರೋದಿಲ್ಲ ಅಂತ ಅನ್ನೋದಕ್ಕಾಗಿ ಮಡಿಯಿಂದ ಇದ್ದವರು ಮುಟ್ಟೋದಿಲ್ಲ. ಅನ್ನೋದಕ್ಕಾಗಿ ಜಲೇವಾಥ, ಜಲದಲ್ಲಿ ನೀರಿನಲ್ಲಿ ಮಡಿಯಿಂದ ನೀರು ತಂದಿರ್ತೇವೆ, ಆ ನೀರಲ್ಲಾದರೂ ನಮ್ಮ ಮುಖವನ್ನು ನೋಡಿ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ನೀರಲ್ಲಿ ನೋಡಬೇಕು ಅಂತ ಹೇಳಿ ಯಾವುದನ್ನು ದೇವರ ಪೂಜೆಗಾಗಿ ನಾವು ಕಲಶ ಇಟ್ಕೊಂಡಿದ್ದೀವಲ್ಲ ಅದನ್ನು ನೋಡ್ಲಿಕ್ಕೆ ಹೋಗಬಾರ್ದು ಮತ್ತೆ. ಯಾಕೆಂದ್ರೆ ನಾವು ನೋಡಿಬಿಟ್ರೆ ಅದು ಎಂಜಲಾಗಿ ಹೋಗ್ಬಿಡ್ತದೆ ಆ ನೀರು, ಅದು ಮತ್ತೆ ದೇವರಿಗೆ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಯಾವ ನೀರಿನ ಮೇಲೆ ಮನುಷ್ಯನ ನೆರಳು ಬೀಳುತ್ತದಲ್ಲ ಅದರಿಂದಲೂ ದೇವರ ಅಭಿಷೇಕ ಮಾಡಬಾರದು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಆ ದೇವರ ಅಭಿಷೇಕಕ್ಕಾಗಿ ನೀರು ತರೋದೇನಿದೆಯಲ್ಲ ಬಹಳ ಕಷ್ಟದ ಕೆಲಸ, ಆಗೋದೇ ಇಲ್ಲ. ಹನುಮಂತ ದೇವರ ಬಗ್ಗೆ ಹೇಳ್ತಾರೆ, ದೇವರಿಗೆ ನಿರ್ಮಾಲ್ಯ ತರಬೇಕಾದ್ರೆ ಎಷ್ಟು ಪ್ರಯತ್ನ ಅವ್ರು ಮಾಡಿದರೆ, ಎಷ್ಟು ಪ್ರಯತ್ನ ಆಯ್ತು ಅವರಿಗೆ, ಎಷ್ಟು ಭಾರ ಅನ್ನಿಸ್ತು. ಸಂಜೀವನ ಪರ್ವತ ತರಬೇಕಾದ್ರೂ ಅಷ್ಟು ತೊಂದರೆ ಆಗಲಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಅಷ್ಟು ಪ್ರಯತ್ನದಿಂದ ತಮ್ಮ ನೆರಳು ಬೀಳಬಾರದು, ಇನ್ನೊಬ್ಬರ ನೆರಳು ಬೀಳಬಾರದು, ಅದಕ್ಕೆ ತಮಗೆ ಬಡೆದ ಗಾಳಿ ಅದಕ್ಕೆ ತಾಕಬಾರದಂತೆ. ಇವೆಲ್ಲ ಅಪರಾಧಗಳು ಅಂತ ಹೇಳ್ತಾರೆ. ಶತಾಪರಾಧ, ದ್ವಾತ್ರಿಂಶದ ಅಪರಾಧ, ಅವುಗಳಲ್ಲೆಲ್ಲ ಹೇಳ್ತಾರೆ. ಇಂಥ ಹೂವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ, ಇಂಥ ನೀರಿನಿಂದ ನಿನಗೆ ಅಭಿಷೇಕ ಮಾಡಿದ್ದೇನೆ, ನನ್ನನ್ನು ಕ್ಷಮೆ ಮಾಡು ಅಂತ ದೇವರಿಗೆ ಕೇಳ್ಕೊಳ್ಬೇಕಷ್ಟೇ, ಬೇರೆ ಏನೂ ಆಗೋದಿಲ್ಲ. ಅನ್ನೋದಕ್ಕಾಗಿ ಕನಿಷ್ಠ ಪಕ್ಷ ಇಷ್ಟಾದರೂ ದೇವರಿಗೆ ತಂದಿಟ್ಟ ನೀರಿನಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋದಲ್ಲ, ಅದು ವಿಭಾಗ ಮಾಡಿದ ಮೇಲೆ ದೇವರ ಪೂಜೆಗೆ ಇತ್ಯಾದಿಗಳಿಗೆ ಎಲ್ಲದಕ್ಕೆ ವಿಭಾಗ ಮಾಡಿದ ಮೇಲೆ ಉಳಿದ ನೀರನ್ನು ಒಂದು ಪ್ರತ್ಯೇಕವಾಗಿಸಿಕೊಂಡು ಆ ನೀರಲ್ಲಿ ನೋಡಿ ಪ್ರಯತ್ನಪೂರ್ವಕವಾಗಿ ಧಾರಣೆ ಮಾಡಬೇಕು ಅಂತ ಅಂತಾರೆ. ಅಂತೂ ಪ್ರಧಾನ ಸರಳವಾಗಿ ಧಾರಣೆ ಮಾಡಿರಬೇಕು. ಅದನ್ನು ನೋಡಿದಾಗ ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಇನ್ನೊಬ್ಬರು ಹೀಗೆ ಹಚ್ಕೊಳ್ಬೇಕು ನಾನು ಅಂತ ಅನಿಸ್ಬೇಕಂತೆ. ನಾನು ಗೋಪಿಚಂದನ್ ಹಚ್ಕೊಳ್ಬೇಕು, ಇದೇನಪ್ಪ ಇಷ್ಟು ಅಕರಾಳ ವಿಕರಾಳ, ಸರ್ವಥ ನೋಡೋದು ಬೇಡ ಅಂಥವರನ್ನು ಹಚ್ಕೊಳ್ಳೋದು ಬೇಡ ಅಂತನ್ನೋ ಭಾವನೆ ಬರಬಾರದು. ಆ ಊರ್ಧ್ವಪುಂಡ ಲಲಾಟದಲ್ಲಿಯೇ ಪುಂಡವನ್ನು ನೋಡಿದಾಗ ಕೇಶವನ ಸ್ಮರಣೆ ಆಗಬೇಕು. ಕೇಶವ ಹೇಗಿರ್ತಾನೆ ಹೇಳಿ? ಸರಳವಾದ ಸ್ವಭಾವ, ರುಜು ಸ್ವಭಾವ. ದೇವರಂಥ ರುಜು ಸ್ವಭಾವ ಮತ್ಯಾರದ್ದೂ ಇಲ್ಲ. ಸ್ವತಂತ್ರವಾದ ಆ ಸ್ವಭಾವ ಭಗವಂತನದ್ದು, ಸ್ವಾತಂತ್ರ್ಯ ಭಗವಂತನಿಗೆ ಇದೆ ಅನ್ನೋದಕ್ಕಾಗ ರುಜು ಸ್ವಭಾವ ದೇವರದ್ದು, ಕೇಶವನದ್ದು. ಇನ್ನೊಬ್ಬರನ್ನು ಆಶ್ರಯಿಸಿಲ್ಲ, ಇನ್ನೊಬ್ಬರನ್ನು ಆಶ್ರಯಿಸೋದು ಸಹ ಅದು ರುಜು ಸ್ವಭಾವ ಅಲ್ಲ ಅದು. ಅನ್ನೋದಕ್ಕಾಗಿ ಬ್ರಹ್ಮ ರುದ್ರ ಏನಿದ್ದಾರಲ್ಲ ಅವರು ಸರಳವಾಗಿಲ್ಲ, ಅವರು ನೇರವಾಗಿಲ್ಲ, ತಾವು ಅಂದ್ಕೊಂಡಂತೆ ಕೆಲಸ ಮಾಡೋದಿಲ್ಲ. ಅವರು ದೇವರು ಅಂದುಕೊಂಡಂತೆ ಕೆಲಸ ಮಾಡ್ತಾರೆ. ಅವರು ಟರ್ನ್ ಆಗ್ತಾರೆ. ಹೇಗೆ? ದೇವರು ಅಂದುಕೊಂಡಂತೆ. ತಾವು ಒಂದ್ಸಲ ಏನೋ ಅಂದ್ಕೊಳ್ತಾರೆ, ಇಲ್ಲ ಅಂತ ಅಲ್ಲ. ಅಶ್ವತ್ಥಾಮಾಚಾರ್ಯರು ಏನೋ ಅಂದುಕೊಂಡ್ರು, ಆದರೆ ಹಾಗಾಯ್ತಾ, ಮಾಡ್ಲಿಕ್ಕೆ ಆಗೋದಿಲ್ಲ, ಟರ್ನ್ ಆಗಿ ಬಿಡ್ತಾರೆ ಅವರು.
ಅವರು ಬಾಗಿ ಬಿಡ್ತಾರೆ, ಅಂಕುಡೊಂಕಾಗಿ ಬಿಡ್ತಾರೆ. ಆದರೆ ದೇವರು ಮಾತ್ರ ಹಾಗಲ್ಲ, ತಾನೇನು ಅನ್ಕೊಳ್ತಾನಲ್ಲ ಅದು ಹಾಗೇನೆ ದೇವರು ಮಾಡ್ತಾನೆ. ಅದಕ್ಕೆ ವಿರುದ್ಧವಾಗಿ ಒಂದೂ ಬಾರಿ ದೇವರು ಮಾಡೋದಿಲ್ಲ. ಅಷ್ಟು ಸರಳವಾಗಿ ಭಗವಂತ ಇದ್ದಾನೆ, ರುಜುವಾಗಿ ಭಗವಂತ ಇದ್ದಾನೆ. ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಎಲ್ಲ ಕಡೆಗೆ ಭಗವಂತ ರುಜು. ಎಲ್ಲಿಯೂ ಅನೃಜುತನ ಅಂತ ಅನ್ನೋದಿಲ್ಲ, ವಕ್ರತನ ಅಂತ ಅನ್ನೋದಿಲ್ಲ ಆ ಭಗವಂತನಲ್ಲಿ. ಹೀಗಾಗಿ ಆ ಭಗವಂತನ ನೆನಪಾಗಬೇಕು. ಆ ಸರಳ ರೇಖೆಯನ್ನು ನೋಡಿದಾಗ ಕೇಶವನ ಸ್ಮರಣೆ ನಮಗಾಗಬೇಕು. ರುದ್ರದೇವರನ್ನ, ಬ್ರಹ್ಮದೇವರನ್ನ ನೇಮನೆ ಮಾಡುವ ಪರಮಾತ್ಮನ ಸ್ಮರಣೆ ನಮಗಾಗಬೇಕು. ಆ ರೀತಿಯಾಗಿ ಆ ಪುಂಡ್ರವನ್ನ ಧಾರಣೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಸ್ಕಂದ ಪುರಾಣದ ಈ ಮಾತನ್ನು ಹೇಳ್ತಾರೆ. ಅದು ನೋಡದೇನೆ ಕೆಲವರು ಸರಳವಾಗಿ ಧಾರಣೆ ಮಾಡ್ತಾರೆ. ಹೀಗಾಗಿ ಇದೊಂದು ಅಂಗ, ಅದನ್ನು ಬಿಡೋದ್ರಿಂದ ಅವರಿಗೇನು ತೊಂದರೆ ಇಲ್ಲ, ಪಾಪ ಬರೋದಿಲ್ಲ. ಆದರೂ ನೋಡಿ ಧಾರಣೆ ಮಾಡಬೇಕು ಅಂತ ಅನ್ನೋದು ಪ್ರಮಾಣ ಅನ್ನೋದಕ್ಕ ಕನಿಷ್ಠ ಪಕ್ಷ ನೀರನ್ನಾದರೂ ನೋಡಿ ಧಾರಣೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ವಶಿಷ್ಠ ಸ್ಮೃತಿಯಲ್ಲಿ ಹೇಳ್ತಾರೆ, ತಸ್ಮಾತ್ ಛಿದ್ರಾನ್ವಿತಂ ಪುಂಡ್ರಂ ದಂಡಾಕಾರಂ ಸುಶೋಭನಂ ವಿಪ್ರಾಣಾಂ ಸತತಂ ಧಾರ್ಯಂ ಸ್ತ್ರೀಣಾಂ ಚ ಶುಭ ದರ್ಶನಂ. ಬ್ರಾಹ್ಮಣರು ಧಾರಣೆ ಮಾಡಬೇಕು, ಸ್ತ್ರೀಯರು ಕೂಡ ದಂಡಾಕಾರವಾಗಿ ಛಿದ್ರಾನ್ವಿತವಾಗಿಯೇನೆ ಪುಂಡ್ರವನ್ನು ಧಾರಣೆ ಮಾಡಬೇಕು. ಸಾಂತರಾಲೋರ್ಧ ಪುಂಡ್ರಸ್ಯ, ಎರಡು ರೇಖೆಗಳಾಗಿ ಬಿಡುತ್ತದೆ. ಅಲ್ಲಿ ಪುಂಡ್ರವನ್ನು ಛಿದ್ರ ಮಾಡಿದಾಗ ಆಚೆ ಈಚೆ ಎರಡು ರೇಖೆಗಳಾಗ್ತದೆ. ಮಧ್ಯ ಸಾಂತರಾಲ ಊರ್ಧ್ವ ಪುಂಡ್ರಸ್ಯ ಮಧ್ಯೆ, ಆ ಎರಡು ಸರಳ ರೇಖೆಗಳೇನಿರ್ತದಲ್ಲ ಅದರ ಮಧ್ಯದಲ್ಲಿ ಅದು ಏನು ಅಂತಂದರೆ ಕೃಷ್ಣಸ್ಯ ಧಾಮನಿ ಅಂತ ಹೇಳ್ತಾರೆ. ಏನು ವಿಚಿತ್ರವಾದ ಚಿಂತನೆ ವಶಿಷ್ಠರು ಹೇಳಿ ಕೇಳಿ ಅನ್ನೋದಕ್ಕಾಗಿ ಅವರಂತಾರೆ, ಆ ಎರಡು ಸರಳ ರೇಖೆಗಳಲ್ಲಿಯ ಮಧ್ಯ ದೇಶ ಏನಿದೆ ಅಲ್ಲ ಅದು ದೇವರ ಮನೆಯಂತೆ. ಅದು ಕೃಷ್ಣಸ್ಯ ಧಾಮನಿ, ಕೃಷ್ಣನ ಧಾಮ ಅದು, ಕೃಷ್ಣಧಾಮ ಅದು, ಕೃಷ್ಣನ ಮನೆ ಅದು. ಅಲ್ಲಿ ಹರಿದ್ರಾ ಸಾರ ಸಂಭೂತಾಂ ಸ್ತ್ರೀಚ ಚೂರ್ಣಂ ಪ್ರಧಾರಯೇತ್. ಹರಿದ್ರ ಅರಿಶಿಣ, ಅದರದ ಸಾರ, ಆ ಸಾರದಿಂದ ಉತ್ಪನ್ನವಾದದ್ದು ಕುಂಕುಮ ಅಂತ ಅರ್ಥ. ಅಂಥ ಕುಂಕುಮವನ್ನು ಸ್ತ್ರೀಯರಾದವರು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ತೇನ ಊರ್ಧ್ವ ರೇಖಾಂ ರಚಯೇತ್ ಶ್ರಿಯಂ ತತ್ರ ತಾಂ ಶ್ರಿಯಂ ಪರಿಚಿಂತಯೇತ್ ಅಂತ ಹೇಳ್ತಾರೆ. ಎರಡು ಸರಳ ರೇಖೆಗಳ ಮಧ್ಯದಲ್ಲಿ ಕುಂಕುಮವನ್ನು, ಹರಿದ್ರಾಸಾರ ಸಂಭೂತವಾದ ಕುಂಕುಮವನ್ನು ಧಾರಣೆ ಮಾಡಬೇಕು. ಅದು ಹೇಗೆ? ಅದು ಊರ್ಧ್ವಾಕಾರದಲ್ಲಿಯೇ ಇರಬೇಕು ಅಂತ ಹೇಳ್ತಾರೆ. ತೇನ ಊರ್ಧ್ವ ರೇಖಾಂ ರಚಯೇತ್, ಆ ಕುಂಕುಮದಿಂದಲೂ ಕೂಡ ಊರ್ಧ್ವ ರೇಖೆಯನ್ನೇ ರಚನೆ ಮಾಡಬೇಕು. ಆ ಕುಂಕುಮ ಅಂದರೆ ಏನು ಅಂದರೆ ತಾಂ ಶ್ರಿಯಂ ಪರಿಚಿಂತಯೇತ್, ಆ ಕುಂಕುಮವೇ ಲಕ್ಷ್ಮೀದೇವಿ ಅಂತ ಚಿಂತನೆ ಮಾಡಬೇಕಂತೆ. ಕುಂಕುಮವೇ ಲಕ್ಷ್ಮೀದೇವಿ ಅಂದ್ರೇನು? ಆ ಕುಂಕುಮ ಅಂತ ಅನ್ನೋದು ಲಕ್ಷ್ಮೀದೇವಿಯ ಪ್ರತಿಮೆ, ಅಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಂದರವಾದ ಚಿಂತನೆ. ದೇವರೆಲ್ಲಿದ್ದವ, ಲಕ್ಷ್ಮೀದೇವಿ ಎಲ್ಲಿದ್ದಾಳೆ? ದೇವರ ಮನೆಯಲ್ಲಿಯೇನೇ ಇದ್ದಾಳೆ, ಆ ಮನೆಯ ಮಧ್ಯದಲ್ಲಿಯೇನೇ ಇದ್ದಾಳೆ. ಆ ಮನೆಯನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಲಕ್ಷ್ಮೀದೇವಿ. ಅಷ್ಟು ಪತಿವ್ರತೆಯಾಗಿದ್ದಾಳೆ ಲಕ್ಷ್ಮೀದೇವಿ. ದೇವರನ್ನು ಬಿಟ್ಟು, ದೇವರ ಮನೆಯನ್ನು ಬಿಟ್ಟು ಬರೋದಿಲ್ಲ ಈಚೆ. ಅಂಥ ಪಾತಿವ್ರತ್ಯ ಆ ಲಕ್ಷ್ಮೀದೇವಿಯಲ್ಲಿ ಇದೆ ಅಂತನ್ನೋ ಚಿಂತನೆಗಾಗಿ ಈ ಗೋಪೀಚಂದನ ಧಾರಣೆ ಮತ್ತು ಕುಂಕುಮ ಧಾರಣೆ ಅಂತನ್ನೋದನ್ನು ವಶಿಷ್ಠರು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಧಾರಣೆ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಅನ್ನುವ ಸಂಪ್ರದಾಯ ರಮಾಂ ಅಪರ್ಣಾಂ ಗಾಯತ್ರೀಂ ಸಾವಿತ್ರೀಮಪ್ಯರುಂಧತೀಂ ವೈದೇಹೀಂ ಅಂತಲೂ ಕೆಲವು ಕಡೆಗೆ ಪಾಠ ಇದೆ. ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇವರೆಲ್ಲ ಸೌಭಾಗ್ಯ ದೇವತೆಗಳಿವೆಲ್ಲ. ರಮಾಂ ಅಪರ್ಣಾಂ, ರಮಾ ಲಕ್ಷ್ಮೀದೇವಿ, ಅಪರ್ಣಾ ಪಾರ್ವತೀದೇವಿ, ಗಾಯತ್ರಿ ಸಾವಿತ್ರಿ ಬ್ರಹ್ಮನ ಹೆಂಡತಿಯರು, ತಥಾ ಅರುಂಧತೀಂ ವಶಿಷ್ಠರ ಹೆಂಡತಿ. ಇವರನ್ನು ನಮಸ್ಕಾರ ಮಾಡಿ, ಯಾಕೆ? ಸೌಭಾಗ್ಯಾಯ, ನೀವು ಹೇಗೆ ಸೌಭಾಗ್ಯವನ್ನು ಪಡೆದಿದ್ದೀರಲ್ಲ ಆ ತರಹದ ಸೌಭಾಗ್ಯವನ್ನು ನಮಗೆ ನೀವು ನೀಡಿರಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿ ಕುಂಕುಮವನ್ನು ನಾನು ಧಾರಣೆ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿ ಕುಂಕುಮವನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಮತ್ತೊಂದು ವಿಶೇಷವನ್ನು ತಿಳಿಸ್ತಾರೆ. ಲಲಾಟ ದೇಶೇ ಚೋರ್ಧಪುಂಡ್ರಂ ಗದಾಂಚ ಸಕುಂಕುಮಂ ಪ್ರವಿಹಾಯೈವ ಯೂಯಂ ನ ಶೋಭಂತೆ ಲಲನಾ ಸುಪಾಪಾಹ ಅಥೋ ಗಂಧಾನ್ ಧಾರಯಧ್ವಂ ಮುರಾರೇಹೆ. ಮುರಾರಿಯ ಗಂಧವನ್ನು ಧಾರಣೆ ಮಾಡಿ ಅಂತ ಸ್ತ್ರೀಯರಿಗೆಲ್ಲರಿಗೆ ಆದೇಶ ಮಾಡ್ತಾ ಇದ್ದಾರೆ. ಅದು ಭಗವಂತನ ಮೃತ್ತಿಕೆಯಾಗಬೇಕು, ಅದು ಮುರಾರಿಯ ಗಂಧವಾಗಬೇಕು, ಪರಮಾತ್ಮನ ಗಂಧವಾಗಬೇಕು. ಅಂಥ ಪರಮಾತ್ಮನ ಗಂಧವನ್ನು ನೀವು ಧಾರಣೆ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ? ಲಲಾಟ ದೇಶೇ, ಅಲ್ಲಿ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು. ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿ ಅಲ್ಲಿ ಗದೆಯನ್ನು ಧಾರಣೆ ಮಾಡಬೇಕು. ಅಲ್ಲಿ ಲಲಾಟದಲ್ಲಿ ಗದಾಮುದ್ರೆಯನ್ನು ಧಾರಣೆ ಮಾಡಿ ಅದರ ಮೇಲೆ ಕುಂಕುಮ. ಹಿಂದೆ ಬರೀ ವಶಿಷ್ಠರು ಹೇಳಿದ್ದು ಎಷ್ಟು?
ಊರ್ಧ್ವಪುಂಡವನ್ನು ಧಾರಣೆ ಮಾಡಿ ಅದರ ಮಧ್ಯದಲ್ಲಿ ಕುಂಕುಮವನ್ನು ಧರಿಸಬೇಕು ಅಂತ ಹೇಳಿದರು. ಮಧ್ಯದಲ್ಲಿ ಧಾರಣೆ ಮಾಡಬೇಕಾದ ಗದಾಮುದ್ರೆಯನ್ನು ಅವರು ಹೇಳಲಿಲ್ಲ, ಅನುಕ್ತಿ. ಅದು ಅವರು ಹೇಳಿಲ್ಲ ಅಂತ ಹೇಳಿ ಬಿಡೋದಲ್ಲ, ಇನ್ನೊಂದು ಕಡೆಗೆ ಹೇಳಿದ್ದಾರೆ ಅಂತ ಅನ್ನೋದನ್ನು ಅದನ್ನು ತೆಗೆದುಕೊಳ್ಳಬೇಕು. ಹೇಗೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಗೋಪೀಚಂದನವನ್ನು ಧಾರಣೆ ಮಾಡಿದ ಮೇಲೆ ಅದರ ಮಧ್ಯದಲ್ಲಿ ಗದಾ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದಕ್ಕ ಗದಾ ಮುದ್ರೆಯನ್ನು ಅಲ್ಲಿ ಧಾರಣೆ ಮಾಡಬೇಕು. ಆ ವಿಷಯದಲ್ಲಿ ಬ್ರಹ್ಮಕಾಂಡದ ವಚನ ಗದಾಂಚ ಸಕುಂಕುಮಂ ಪ್ರವಿಹಾಯೈವ ಯೂಯಂ. ಗೋಪೀಚಂದನ, ಅದರ ಮಧ್ಯದಲ್ಲಿ ನಾರಾಯಣ ಮುದ್ರೆ, ಅದರ ಮಧ್ಯದಲ್ಲಿ ಕುಂಕುಮ, ಇವುಗಳಿಲ್ಲದೇನೆ ಸ್ತ್ರೀಯರು ಯಾರೂ ಶೋಭಿಸೋದಿಲ್ಲ ಅಂತ ಹೇಳ್ತಾರೆ. ಅರ್ಥಾತ್ ಅವರಿಗೆ ಪುಣ್ಯವೇ ಬರೋದಿಲ್ಲ. ಅವುಗಳನ್ನು ಧಾರಣೆ ಮಾಡದೇ ಇದ್ದರೆ ವಿಶಿಷ್ಟವಾದ ಪಾಪ ಅವರಿಗೆ ಬರ್ತದೆ ಅನ್ನೋದಕ್ಕಾಗಿ ಆ ಮುರಾರಿಯ ಪರಮಾತ್ಮನಿಗೆ ಸಂಬಂಧಪಟ್ಟ ಆ ಗಂಧಗಳನ್ನೆಲ್ಲ ಧಾರಣೆ ಮಾಡಿ ಅಂತ ಹೇಳ್ತಾರೆ. ಕುಂಕುಮದಲ್ಲಿಯೂ ದೇವರಿದ್ದಾನೆ, ಗೋಪೀಚಂದನದಲ್ಲಿಯೂ ಪರಮಾತ್ಮ ಇದ್ದಾನೆ, ಆ ಗದಾ ನಾರಾಯಣ ಮುದ್ರೆಯಲ್ಲಿಯೂ ಭಗವಂತ ಇದ್ದಾನೆ. ಹೀಗಾಗಿ ಎರಡು ಅಲ್ಲಿ ಧಾರಣೆ ಮಾಡಬೇಕಾದ ಗದಾ ಮುದ್ರ, ಅದರ ಮೇಲೆ ಮತ್ತೆ ನಾರಾಯಣ ಮುದ್ರ, ಹೀಗೆ ಎರಡು ಧಾರಣೆ ಮಾಡಿ ಮಧ್ಯದಲ್ಲಿ ಕುಂಕುಮವನ್ನು ಧಾರಣೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಮತ್ತೆ ಪ್ರಾಣೇಶದಾಸರ ಸುಳಾದಿ ನಮಗೆ ಇದನ್ನು ತಿಳಿಸ್ತದೆ. ಸ್ತ್ರೀ ಪುರುಷರೆಲ್ಲ ಧರಿಸುವುದು ವಿವರವ ತಿಳಿದು ಹಿಂದೆ ಹೇಳಿದ್ದೆ. ಪಾಪಿ ಹೆಂಗಸು ಆವಳ ಅದರನ್ನ ಗೋಪಿಚಂದನ ಫಣ ಗದಾ ಫಣಿಗೆ ಧರಿಸದಲಿದ್ದ. ಗೋಪಿಚಂದನವನ್ನು ಧಾರಣೆ ಮಾಡಬೇಕು, ಗದಾ ಮುದ್ರೆಯನ್ನು ಧಾರಣೆ ಮಾಡಬೇಕು, ಅದರ ಮಧ್ಯದಲ್ಲಿ ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಧಾರಣೆ ಮಾಡಿದ ಮೇಲೆ ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ತುಳಸಿ ಅಂತ ಯಾಕೆ ಕರೀತಾರೆ? ಬ್ರಹ್ಮವಿವರ್ತದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ತುಳಸಿ ಅಂತ ಅವರಿಗೆ ಯಾಕೆ ಕರೀತಾರೆ ಅಂದರೆ, ತುಲಾಂ ಸ್ಯತಿ ಇತಿ ತುಳಸಿ. ತುಲ ಅಂದರೆ ತುಲನೆ ಅಂತ ಅರ್ಥ. ಅದನ್ನು ಸ್ಯತಿ ಅಂದರೆ ನಾಶ ಮಾಡ್ತಾಳೆ. ತನಗೆ ಇನ್ನೊಬ್ಬರು ತುಲನೆ ಸಮಾನ ಇದ್ದಾಳೆ ಅಂತ ಅನ್ನೋದನ್ನು ಸಹಿಸೋದಿಲ್ಲ ಅವಳು. ತನಗೆ ಸಮಾನಳಾದವಳು ಮತ್ತೊಬ್ಬರಿಲ್ಲ ಅಂತ ಮಾಡಿಕೊಳ್ತಾಳೆ ಅನ್ನೋದಕ್ಕಾಗಿ ಅವಳಿಗೆ ತುಳಸಿ ತುಳಸಿ ಅಂತ ಕರೀತಾರೆ. ಹಾಗಾದರೆ ಆ ತುಳಸಿಗೆ ಸಮಾನರಾದವರು ಯಾರೂ ಇಲ್ಲವೇ ಅಂತ ಅಂದರೆ, ದೇವರ ಅರ್ಚನೆ ಮಾಡುವ ಸಾಧನೆಗಳಲ್ಲಿ ತುಳಸಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಅಂತ ಅಭಿಪ್ರಾಯ ಅಂತ ವ್ಯಾಖ್ಯಾನಕಾರರು ನಮಗೆ ಅದನ್ನು ಸ್ಪಷ್ಟಪಡಿಸ್ತಾರೆ. ತುಳಸಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಅಂತ ಅಂದರೆ ಹಾಗಾದರೆ ಭಕ್ತಿಯೂ ಇಲ್ವಾ? ಭಕ್ತಿ ತುಳಸಿಗೆ ಸಮಾನವ ಅಥವಾ ಅಧಿಕವ? ಶ್ರೀಮದಾಚಾರ್ಯರು ಬೃಹತ್ ಭಾಷ್ಯದಲ್ಲಿ ಹೇಳ್ತಾರೆ, ತುಲಾಪುರುಷ ದಾನಾದ್ಯೈಹಿ ತುಳಸ್ಯಾದ್ಯೈರಥಾರ್ಚನಂ ಸರ್ವಂ ಭಕ್ತ್ಯರ್ಥ ಮುದ್ದಿಷ್ಟಂ ನಿಷ್ಫಲಂತು ತಯಾವಿನ. ಕೋಟಿ ಕೋಟಿ ತುಳಸಿ ಅರ್ಚನೆ ಮಾಡಿದರೂ ಸಹ ಭಕ್ತಿ ಇಲ್ಲದೆ ಹೋದರೆ ಅದು ಏನೂ ನಿಷ್ಫಲ, ಪೂರ್ಣ ನಿಷ್ಫಲ ಅನ್ನೋದಕ್ಕಾಗಿ ತುಳಸಿಗಿಂತಲೂ ಪ್ರಧಾನವಾದದ್ದು ಇದೆ. ಯಾವುದು? ಭಗವಂತನ ಭಕ್ತಿ. ಶ್ರೀಮದಾಚಾರ್ಯ ಹೇಳ್ತಾರೆ, ತುಲಾಪುರುಷ ದಾನಾದ್ಯೈಹಿ ತುಳಸ್ಯಾದ್ಯೈರಥಾರ್ಚನಂ. ತುಳಸಿ ಮುಂತಾದವುಗಳಿಂದ ದೇವರ ಅರ್ಚನೆಯನ್ನು ಬೇಕಾದಷ್ಟು ಪ್ರಶಸ್ತವಾಗಿ ನೀವು ಮಾಡಿದರೂ ಕೂಡ ಇದೆಲ್ಲ ಮಾಡೋದು ಯಾಕೆ ಅಂದರೆ ಭಕ್ತ್ಯರ್ಥಂ ಅಂತ ಹೇಳ್ತಾರೆ. ಭಕ್ತಿಗಾಗಿ, ಭಕ್ತಿಯಿಂದ ಮಾಡಬೇಕು, ಭಕ್ತಿಗಾಗಿ, ಭಕ್ತಿಯ ಅಭಿವೃದ್ಧಿಗಾಗಿ ಮಾಡಬೇಕು. ಈ ಭಕ್ತಿ ಇಲ್ಲದೆ ಹೋದರೆ ನೀವು ತುಲಾಪುರುಷ ದಾನ ಮಾಡಿ, ತುಳಸಿಯಿಂದ ಅರ್ಚನೆಯನ್ನು ಮಾಡಿ, ಏನು ಮಾಡಿದರೂ ಸಹ ನಿಷ್ಫಲಂತ ತಯಾವಿನ. ಭಕ್ತಿ ಇಲ್ಲದೆ ಮಾಡಿದರೆ ಅದು ನಿಷ್ಫಲ ಅಂತ ಹೇಳಿಬಿಡ್ತಾರೆ. ಹೀಗಾಗಿ ತಾರತಮ್ಯದಲ್ಲಿ ತುಳಸಿಗಿಂತಲೂ ಅಧಿಕವಾದದ್ದು ಯಾವುದು ಅಂತಂದರೆ ಭಕ್ತಿ ಅಂತ ಹೇಳ್ತಾರೆ. ತುಳಸಿ ಇಲ್ಲದೇ ಇದ್ದರೂ ಸಹ ತುಳಸಿ ಅಂತ ನಾಮವನ್ನು ಉಚ್ಚಾರಣೆ ಮಾಡಿ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡೋ. ಭಕ್ತಿನೇ ಇಲ್ಲದೆ ಇದ್ರೆ, ತುಳಸಿ ಇಲ್ಲದೇ ಇದ್ದರೂ ತುಳಸಿ ನಾಮನೂ ಇದೆಯಲ್ಲ ಪ್ರತಿನಿಧಿಯಾಗಿ. ಆದರೆ ಭಕ್ತಿ ಇಲ್ಲ ಅಂತ ಆದರೆ ಅದಕ್ಕೆ ಪ್ರತಿನಿಧಿಯಾಗಿ ಏನಿದೆ? ಅದರ ಬದಲಾಗಿ ತುಳಸಿ ಇಲ್ಲದೆ ಇದ್ದಾಗ ಬದಲಾಗಿ ಬೇಕಾದಷ್ಟಿವೆ. ತುಳಸಿಯ ಎಲೆಗಳು, ಒಣಗಿದ ಎಲೆಗಳು, ಕಾಷ್ಠ, ತುಳಸಿ ಮೃತ್ತಿಕ, ತುಳಸಿ ಅಂತ ನಾಮ. ತುಳಸಿಯ ಬದಲಾಗಿ ಇವೆಲ್ಲ ಇವೆ. ಆದರೆ ಭಕ್ತಿ ಇಲ್ಲ ಅಂತ ಆದರೆ ಭಕ್ತಿಯ ಬದಲಾಗಿ ಏನಿದೆ? ಮತ್ತೊಂದಿಲ್ಲ ಅನ್ನೋದಕ್ಕಾಗಿ ಭಕ್ತಿ ಅತ್ಯಂತ ಪ್ರಧಾನ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಬರೀ ಪ್ರಧಾನ ಇಷ್ಟೇ ಅಲ್ಲ, ತುಳಸಿಗಿಂತಲೂ ಪ್ರಧಾನ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯ ನಮಗೆ ತಿಳಿಸಿದ್ದಾರೆ. ಹಾಗಾದರೆ ತುಳಸಿಗೆ ಸಮಾನವಾದದ್ದಿಲ್ಲ ಅಂದರೆ ಏನು ಅಭಿಪ್ರಾಯ? ಅರ್ಚನೆ ಮಾಡುವ ಸಾಧನೆಗಳೇನಿದೆಯಲ್ಲ, ಯಾವುದರಿಂದ ನಾವು ದೇವರ ಅರ್ಚನೆ ಮಾಡಲಿಕ್ಕೆ ಸಾಧ್ಯ? ತುಳಸಿ, ಬೇರೆ ಬೇರೆ ಎಲೆಗಳು, ನಾನಾ ತರಹದ ಎಲೆಗಳಿಂದ ಪತ್ರ ಪೂಜೆಯನ್ನು ಮಾಡ್ತೇವೆ ನಾವು. ಹೂಗಳಿಲ್ಲದೆ ಇದ್ದಾಗ ಆ ಹೂ ಬಿಡುವ ವೃಕ್ಷಗಳೇನಿದೆಯಲ್ಲ, ಗಿಡಗಳು, ಆ ಗಿಡಗಳ ಎಲೆಗಳನ್ನು ತಂದು ದೇವರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಹೂಗಳಿಲ್ಲದೆ ಇದ್ದಾಗ, ಹೂಗಳಿದ್ದಾಗಲೂ ಸಹ ಪತ್ರಾರ್ಚನೆಯನ್ನು ಹೇಳಿದ್ದಾರೆ. ನೀವೆಲ್ಲ ವರಮಹಾಲಕ್ಷ್ಮಿ ಇತ್ಯಾದಿ ಪೂಜೆಗಳಲ್ಲಿ, ಎಲ್ಲ ಪೂಜೆಗಳಲ್ಲಿ ಒಂದು ಅಂತ ಅಲ್ಲ, ಯಾವುದೇ ದೇವತೆಗಳ ದೇವರ ಪೂಜೆ ಮಾಡಬೇಕಾದ್ರೆ ಹೇಗೆ ಪುಷ್ಪ ಪೂಜೆ ಇದೆಯೋ ಅದೇ ರೀತಿಯಾಗಿ ಪತ್ರಗಳಿಂದಲೂ ದೇವರ ಪೂಜೆ ಇದೆ.
ಕಾರ್ತಿಕ ಬಂತು ಅಂತ ಅಂದರೆ ನೆಲ್ಲೆಕಾಯಿ ಗಿಡ ಧಾತ್ರಿ, ಆ ಧಾತ್ರಿಯ ಎಲೆಗಳಿಂದ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಅಂತೂ ನಾನಾ ತರಹದ ಎಲೆಗಳಿವೆ ದೇವರ ಅರ್ಚನೆ ಮಾಡೋದಕ್ಕಾಗಿ, ನಾನಾ ತರಹದ ಪುಷ್ಪಗಳಿವೆ ದೇವರ ಅರ್ಚನೆ ಮಾಡೋದಕ್ಕಾಗಿ. ಆ ದೇವರಿಗೆ ಅರ್ಚನೆ ಮಾಡಬೇಕಾದ ಹೂ ಮತ್ತು ಪತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ತುಳಸಿ. ತುಳಸಿಗೆ ಸಮಾನವಾದ ಪುಷ್ಪವಾಗಲಿ, ತುಳಸಿಗೆ ಸಮಾನವಾದ ಪತ್ರವಾಗಲಿ ಅರ್ಚನೆಗೆ ಸಾಧನವಾದದ್ದು ಮತ್ತೊಂದು ಇಲ್ಲ ಅಂತ ಅಷ್ಟೇ ಅಭಿಪ್ರಾಯವೇ ಹೊರತು ಭಕ್ತಿಯೂ ತುಳಸಿಗಿಂತಲೂ ಕಡಿಮೆ ಅಂತ ಸರ್ವಥ ಅಭಿಪ್ರಾಯವಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅಂತೂ ತುಲಾಂಸ್ಯತಿ, ಅರ್ಚನೆ ಸಾಧನಗಳಲ್ಲಿ ಈ ತುಳಸಿಗೆ ಸಮಾನವಾದದ್ದು ಮತ್ತೊಂದಿಲ್ಲ, ತುಳಸಿಯ ತುಲನೆಗೆ ಬರೋದು ಮತ್ತೊಂದಿಲ್ಲ ಅನ್ನೋದಕ್ಕಾಗಿ ಅದನ್ನು ತುಳಸಿ ತುಳಸಿ ಅಂತ ಅದನ್ನು ಕರೀತಾರೆ. ಆ ತುಳಸಿಯ ಮುಂದೆ ಗೋಮಯೈಸ್ ತುಳಸಿ ಮೂಲೆ ಯಾ ಕುರ್ಯಾದುಪಲೇಪನಂ ಸಮ್ಮಾರ್ಜನಂಚ ವಿಭ್ರರ್ಷೆ ತಸ್ಯಾ ಪುಣ್ಯ ಫಲಂ ಶೃಣು. ಪದ್ಮಪುರಾಣದಲ್ಲಿ ಬರುವ ಮಾತು, ಗೋಮಯದಿಂದ ತುಳಸಿಯ ಮೂಲ ಭಾಗದಲ್ಲಿ, ಎಲ್ಲಿ ತುಳಸಿಯ ಕೆಳಗಿನ ಭಾಗ ಇರ್ತದಲ್ಲ ಅಲ್ಲಿ ಗೋಮಯದಿಂದ ಉಪಲೇಪನ ಮಾಡಬೇಕು ಅಂತ ಹೇಳ್ತಾರೆ. ಯಃ ಕುರ್ಯಾದುಪಲೇಪನಂ ಸಮ್ಮಾರ್ಜನಂಚ ಕುರುತೆ, ಅಲ್ಲಿಯ ಕಸವನ್ನು ತೆಗೆದು ಹಾಕ್ತಾರೆ. ಸಮ್ಮಾರ್ಜನಂಚ ವಿಪ್ರರ್ಷೆ ತಸ್ಯಾ ಪುಣ್ಯ ಫಲಂ ಶೃಣು, ಅವರಿಗೆ ಏನು ಫಲ ಬರ್ತದೆ ಅದನ್ನು ಕೇಳು ಅಂತ ಹೇಳ್ತಾರೆ. ರಜಾಂಸಿ ತತ್ರ ಯಾವಂತಿ ದೂರೀಭೂತಾನಿ ಜೈಮಿನೆ ತಾವತ್ ಕಲ್ಪ ಸಹಸ್ರಾಣಿ ಮೋದತೆ ವಿಷ್ಣುನಾಸಃ. ಆ ತುಳಸಿಯ ಬುಡದಲ್ಲಿ ಇರುವ ಎಷ್ಟು ಧೂಳಿಗಳನ್ನು ನಾವು ತೆಗೆದು ಹಾಕಿದ್ದೀವಲ್ಲ ಅಷ್ಟು ವರ್ಷಗಳ ತನಕ ಆ ಧೂಳಿಯ ಕಣಗಳು ಎಷ್ಟು ಸಂಖ್ಯೆಯಲ್ಲಿ ಇವೆ ಅಷ್ಟು ಸಂಖ್ಯಾಕವಾದ ವರ್ಷಗಳ ತನಕ ದೇವರ ಜೊತೆಗೆ ವೈಕುಂಠದಲ್ಲಿ ಸಂತೋಷವಾಗಿ ಮನುಷ್ಯ ಇರ್ತಾನೆ. ಅರ್ಥಾತ್ ಪರಮಾತ್ಮ ತನ್ನ ಲೋಕವನ್ನು ಅಂಥವರಿಗೆ ನೀಡ್ತಾನೆ ಅಂತ ಎಲ್ಲ ನಮಗೆ ತಿಳಿಸ್ತಾರೆ. ಮತ್ತು ಇಲ್ಲೆಲ್ಲ ಕಡೆಗೂ ಸಹ ಭಗವಂತನ ಪ್ರಸಾದದಿಂದಲೇನೆ ಅಂತ ಕೊನೆಗೆ ಹೋಗ್ಬೇಕು. ಜ್ಞಾನದಿಂದ ಭಗವಂತನ ಪ್ರಸಾದ, ಪ್ರಸಾದದಿಂದ ಮೋಕ್ಷ. ಅಂತೂ ಸದ್ಗುರುಗಳ ಉಪಸಕ್ತಿ ಸಜ್ಞಾನದ ಲಾಭವಾಗುವಂತೆ ಈ ಎಲ್ಲ ಕರ್ಮಗಳು ನಮಗೆ ಮಾಡಿಕೊಡ್ತವೆ, ಸಹಕಾರವನ್ನು ಮಾಡ್ತವೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಗೋಮಯೇ ವಸತಿ ಲಕ್ಷ್ಮೀ ಗೋಮೂತ್ರೇ ಸರ್ವಮಂಗಲ. ಗೋಮಯದಿಂದ ಯಾಕೆ ಉಪಲೇಪನ ಮಾಡೋದು ಅಂತ ಅಂದರೆ ಸ್ವಯಂ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಗೋಮಯದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ, ಗೋಮೂತ್ರದಲ್ಲಿ ಸರಸ್ವತೀ ದೇವಿಯ ಸನ್ನಿಧಾನ ಅನ್ನೋದಕ್ಕಾಗಿ ಆ ಗೋಮೂತ್ರಗಳಿಂದ ಅಲ್ಲಿ ಶುದ್ಧ ಮಾಡಬೇಕು, ಆ ಸ್ಥಳವನ್ನು ಶುದ್ಧ ಮಾಡಬೇಕು ಅಂತ ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಹೀಗೆ ಆ ತುಳಸಿಯ ಪೂಜೆಯನ್ನು, ತುಳಸಿಯ ಸೇವೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ.